ವಿಷ್ಣೋರಸ್ಮಾನ್ ಪದಾಬ್ಜೇ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸುನಿಚಯೇ ಪೂರಯಂತಃ ಪರಾಗಾನ್. ಲಾಲಾಟ್ಯಾಂ ಲೇಖಿಕಾಯಾ ಮದನಿಪವನಯೋ ರಕ್ಷತಾನ್ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನತೆ ಜಾಹ್ನವೀಂ ಜೋಷಯಂತಃ. ಲಕ್ಷ್ಮೀ ರಕ್ಷೀಣದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ. ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಬೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧೇ ನಮಃ. ಬ್ರಹ್ಮಾಂತಾಗುರವಃ ಸಾಕ್ಷಾದಿಷ್ಟಂ ದೈವಂಶಯಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇರಿಂದ್ರಾಯೋದದೌ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹಿಂದೆ ಆ ಅದಿತಿ ಕಶ್ಯಪರ ಒಂದು ಪ್ರಾರ್ಥನೆಗೆ ಒಲಿದು ಆ ವಾಮನ ಅವತಾರ ಎತ್ತಿ ಬಂದ. ಅದಿತಿ ಕಶ್ಯಪರಿಬ್ಬರೂ ಕೂಡ ಆ ವಾಮನನ್ನು ಸ್ತುತಿ ಮಾಡಿದರು. ಆ ವಾಮನ ಎಲ್ಲ ದೇವತೆಗಳಿಗೆ ಅಭಯವನ್ನು ಕೊಟ್ಟ. ನಾನು ನಿಮ್ಮ ರಕ್ಷಣೆಯನ್ನು ಮಾಡಿಯೇ ಮಾಡುತ್ತೇನೆ ಅಂತ ಒಂದು ಆಶ್ವಾಸನೆ ಕೊಟ್ಟ. ಆ ಪರಿಣಾಮವಾಗಿ ಆ ಬಲಿಯು ಕೂಡ ಆ ಪ್ರಹ್ಲಾದನಿಂದ ಇದು ಯಾಕೆ ಈ ರೀತಿಯಾಗಿ ಉಲ್ಕಾಪಾತಗಳ ಹಾಗೆ ಲೋಕದಲ್ಲಿ ಕ್ಷೋಭೆ ಆಗ್ತಾ ಇದೆ ಅಂತ ಕೇಳುವಾಗ ಆ ಪ್ರಹ್ಲಾದ ಹೇಳ್ತಾನೆ, ಅವನು ತಪಸ್ಸು ಮಾಡಿ ಆ ಅದಿತಿಯ ಗರ್ಭದೊಳಗೆ ವಾಮನ ಅವತಾರವೆತ್ತಿ ಬಂದಿದ್ದಾನೆ. ಆ ಕಾರಣದಿಂದ ನಮ್ಮ ರಾಕ್ಷಸರ ಏನು ತೇಜಸ್ಸಿದೆ ಅದು ಹೀನವಾಗ್ತಾ ಇದೆ ಅಂತ ಹೇಳಿ ಆ ನಂತರ ಬಲಿ ಕೇಳ್ತಾನೆ, ಹಾಗಾದರೆ ಅವನ ಸ್ವರೂಪ ಎಂಥದ್ದು? ಬಲಿಯು ಒಂದು ಬಾರಿ ಆ ದೇವರ ಆ ನಾರಾಯಣನ ಪರಾಕ್ರಮವನ್ನು ಅದಕ್ಕೆ ಏನು ಬೆಲೆ ಕೊಡದಂತೆ ಮಾತಾಡಿದಾಗ ಚೆನ್ನಾಗಿ ಪ್ರಹ್ಲಾದ ಬೈತಾನೆ ಅವನಿಗೆ. ನಾವು ಯಾವ ರೀತಿಯಾಗಿ ನಮಗೆ ಬೇಕಾದವರು ದೇವರ ವಿರುದ್ಧ ಆಗಿದ್ದರೂ ಕೂಡ ಅವರನ್ನು ಯಾವ ರೀತಿಯಾಗಿ ನಾವು ಹತೋಟಿಗೆ ತೆಗೆದುಕೊಳ್ಬೇಕು ಅಂತ ಪ್ರಹ್ಲಾದ ಹೇಳುವ ಹಾಗೆ ಅವನಿಗೆ ಶಾಪವನ್ನೇ ಕೊಟ್ಟು ಬಿಡ್ತಾನೆ. ನೀನು ಎಲ್ಲ ಸಂಪತ್ತಿನಿಂದ ಮುಕ್ತನಾಗಿ ಬಿಡಬೇಕು, ನಿನ್ನ ಸಂಪತ್ತಿನಿಂದ ಭ್ರಷ್ಟನಾಗಬೇಕು ಅಂತ ಶಾಪವನ್ನು ಕೊಡ್ತಾನೆ. ಆ ಕಾರಣದಿಂದ ಬಲಿ ಆನಂತರ ಎಚ್ಚೆತ್ತುಕೊಂಡು ಶ್ರಮಿಸಿ ಅಂತ ಕೇಳುವಾಗ ಪ್ರಹ್ಲಾದ ಹೇಳ್ತಾನೆ, ನಿನಗೀಗ ರಕ್ಷಣೆ ಬೇಕಾದರೆ ನೀನು ಆ ನಾರಾಯಣನನ್ನೇ ಪುನಃ ಆಶ್ರಯಿಸಬೇಕು, ಬೇರೆ ಯಾವುದೇ ನಿನಗೆ ಮಾರ್ಗ ಇಲ್ಲ ಅಂತ ಹೇಳುವಾಗ ಆಗ ಆ ಬಲಿ ಕೂಡ ಅವನ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಸ್ವಲ್ಪ 10 ತಿಂಗಳ ನಂತರ ವಾಮನ ಹುಟ್ಟಿದಾಗ ಆ ಸಮಯದಲ್ಲಿ ಪುನಃ ಆ ಬಲಿ ನೋಡ್ತಾನೆ, ರಾಕ್ಷಸರ ತೇಜಸ್ಸು ಇನ್ನೂ ಕಮ್ಮಿ ಆದಂತಾಯಿತು. ಆಗ ಶುಕ್ರಾಚಾರ್ಯರ ಕೇಳ್ತಾರೆ, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಕೇಳುವಾಗ ಶುಕ್ರಾಚಾರ್ಯರು ಆ ರಾಕ್ಷಸರ ಪುರೋಹಿತರು. ಹಾಗಾಗಿ ಆ ಬಲಿಯ ಪುರೋಹಿತರು ಶುಕ್ರಾಚಾರ್ಯರು ಅವರಲ್ಲಿ ಬಲಿ ಕೇಳಿದಾಗ ಅವರು ಹೇಳ್ತಾರೆ, ಇದಕ್ಕೆ ಏನು ಕಾರಣ ಅಂತ ಹೇಳಿದರೆ, ವಾಮನ ಈಗ ಇನ್ನು ರಾಜ್ಯಕ್ಕೆ ಬರ್ತಾನೆ. ರಾಜ್ಯಕ್ಕೆ ಬಂದು ನಾರಾಯಣನೇ ವಾಮನ ರೂಪದಲ್ಲಿ ಬರ್ತಾನೆ. ಅವನು ಬರುವಾಗ ಏನಾದರೂ ಒಂದು ದಾನವನ್ನು ಕೇಳ್ತಾನೆ, ನೀನು ಕೊಡಲೇಬಾರ್ದು ಅವನಿಗೆ. ಅವನು ದಾನವನ್ನು ಕೇಳಿದರೆ ಉಂಟಲ್ವಾ ಇಡೀ ರಾಜ್ಯವನ್ನೇ ಅವನು ಹಾರಿಸ್ಕೊಂಡು ಹೋಗ್ತಾನೆ. ಹಾಗಾಗಿ ಆ ರೀತಿಯಾಗಿ ಮಾಡಬಾರ್ದು, ಎಷ್ಟು ಅವನಿಗೆ ಏನೋ ಆಚೆ ಈಚೆ ಮಾತಾಡಿ ಕಳಿಸಿಬಿಡಬೇಕು, ದಾನವನ್ನು ಕೊಡಬಾರ್ದು ಅಂತ. ಆಗ ಬಲಿ ಹೇಳುವಂತಹ ಮಾತು, ನಾನು ಬೇರೆಯವರಿಗೂ ಯಾರು ಕೇಳ್ತಾ ಅವ್ರಿಗೆ ಕೊಡುವುದಿಲ್ಲ ಅಂತಿಲ್ಲ, ಕೊಟ್ಟೇ ಕೊಡ್ತೇನೆ. ಇನ್ನು ಯಜ್ಞಕ್ಕೆ ಯಾರು ಅಧಿಪನೋ, ಯಜ್ಞದ ಹವಿಸ್ಸನ್ನು ಸ್ವೀಕಾರ ಯಾರು ಮಾಡ್ತಾನೋ ಅವನೇ ಸಾಕ್ಷಾತ್ತಾಗಿ ಮೂರ್ತಿವತ್ತಾಗಿ ಬಂದು ದಾನವನ್ನು ಕೇಳಿದರೆ ನಾನು ಕೊಡದೇ ಇರಲಿಕ್ಕೆ ಸಾಧ್ಯ ಉಂಟಾ? ನಾನು ಕೊಟ್ಟೇ ಕೊಡ್ತೇನೆ, ಏನು ಬೇಕಾದಲ್ಲಿ ಕೊಟ್ಟೇ ಕೊಡ್ತೇನೆ ಅಂತ ಹೇಳುವಾಗ ಆ ನಂತರ ಒಂದು ಬಾರಿ ವಾಮನ ಬಂದ. ದಾನವನ್ನು ಕೇಳುವ ನೆಪದಲ್ಲಿ ಇಡೀ ಅವನ ಸಂಪತ್ತನ್ನು ತೆಗೆದುಕೊಂಡು ಅವನನ್ನು ಕೂಡ ದಾನವನ್ನಾಗಿ ತೆಗೆದುಕೊಂಡ. ಅಂದರೆ ಬಲಿಯನ್ನು ಕೂಡ ನೀನು ಕೂಡ ನನ್ನ ಒಂದು ದಾನದ ಹೆಜ್ಜೆ ಅಂತ ಹೇಳಿಕೊಂಡು ಅವನನ್ನು ಕೂಡ ಸ್ವೀಕಾರ ಮಾಡಿದ ಅಂತ ಹೇಳಿ ಇಷ್ಟು ಕಥೆಯನ್ನು ಹೇಳಿದರು. ಆನಂತರ ಅವನಿಗೆ ಬೆಲೆ ಇಲ್ವಾ ಕೇಳಿದ್ರೆ ಅವನು ಹೇಳ್ತಾನೆ, ಈ ವೈವಸ್ವತ ಮನ್ವಂತರದಲ್ಲಿ ಇಂದ್ರ ಆಗದಿದ್ದರೂ ಕೂಡ ಈ ವೈವಸ್ವ ಮನ್ವಂತರದ ನಂತರ 14 ಮನ್ವಂತರದಲ್ಲಿ 7ನೇ ಮನ್ವಂತರ ವೈವಸ್ವತ,
ಅದರ ನಂತರ ಸಾವರ್ಣಿ ಮನ್ವಂತರ ಅಂತ ಬರುತ್ತದೆ. ಆ ಸಾವರ್ಣಿ ಮನ್ವಂತರದಲ್ಲಿ ನೀನೇ ಇಂದ್ರ, ಈಗ ನೀನು ಗಡಿಬಿಡಿ ಮಾಡಬಾರ್ದು, ನಿಮಗೆ ಮುಂದೆ ಸಿಗುತ್ತದೆ ಅಂತ ಹೇಳಿ ಅವನಿಗೆ ಸುತಳ ಲೋಕವನ್ನು ಕೊಟ್ಟ ಅಂತ ಹೇಳ್ತಾರೆ. ಆನಂತರ ಅವನಿಗೆ ಒಂದು ಕಿವಿ ಮಾತನ್ನು ಹೇಳ್ತಾನೆ. ಕಿವಿ ಮಾತು ಹಾಗೇನೆ ಒಂದು ಆಜ್ಞೆಯ ಥರ, ಈ ರೀತಿಯಾಗಿ ನೀ ಇರಬೇಕು ಅಂತ ಎಚ್ಚರಿಕೆಯ ಮಾತನ್ನು. ಏನು ಕೇಳಿದರೆ, ಮಮ ಆಜ್ಞೆಯ ಕಾಲಮಿಮಂ ತಿಷ್ಠ ಶ್ರೀ ಶತಸಂವೃತ ಯಾವ ಸುರೇಶ ವಿಪ್ರೈಶ್ಚ ನ ವಿರೋಧಂ ಗಮಿಷ್ಯಸಿ. ನೀನು ನನ್ನದೇ ಆಜ್ಞೆಯಲ್ಲಿ ಇಲ್ಲಿ ಬಂದಿರೋದಲ್ವಾ, ನಾನು ಹೇಳಿದೆ ಅಂತ ನಿಂಗೆ ಈ ಲೋಕವನ್ನು ಕೊಟ್ಟಿದ್ದೇನೆ ನಾನು. ಹಾಗಾಗಿ ನೀನು ಎಷ್ಟು ವರ್ಷಗಳ ಬೇಕಾದರೂ ಇರು. ಅಂದರೆ ಈ ಮನ್ವಂತರ ಇನ್ನು ಎಷ್ಟು ವರ್ಷ ಅಂತ ಕೇಳಿದರೆ ಬಹಳ ವರ್ಷ ಇದೆ. ಒಂದು ಮಹಾಯುಗ ಅಂತ ಹೇಳುವಾಗಲೇ 43,20,000 ವರ್ಷ ಅಂತ ಹೇಳುವಂಥದ್ದು. ಇನ್ನು ಹೇಳುವುದಾದರೆ 38, 48, 58, 68, 43 ಮಹಾಯುಗಗಳಿವೆ. 43 × 43,20,000 ವರ್ಷ ಮಾಡಬೇಕು. ಅಷ್ಟು ವರ್ಷ ನೀನು ಬಲಿ ಅಲ್ಲೇ ಇರಬೇಕು. ಅಷ್ಟು ವರ್ಷಗಳ ಕಾಲ ನೀನು ಅಲ್ಲೇ ಇರಬೇಕು. ಆದರೂ ಕೂಡ ಯಾವಾಗಿನವರೆಗೆ ಇರ್ತಿ ಕೇಳಿದರೆ, ತಾವತ್ವಂ ಭುಂಕ್ಷ ಸಂಭೋಗಾನ್ ಸರ್ವಕರ್ಮ ಸಮನ್ವಿತಾನ್ ಯದಾ ಸುರೈಶ್ಚ ವಿಪ್ರೈಶ್ಚ ವಿರೋಧಂ ತ್ವಂ ಕರಿಷ್ಯಸಿ ಬಂದಿಷ್ಯಂತಿ ತದಾ ಪಾಶ ವಾರುಣ ಘೋರ ದರ್ಶನ. ನೋಡು, ನೀನು ಇಲ್ಲೇ ಇರು, ಆದರೆ ಯಾವತ್ತೂ ಕೂಡ ಜ್ಞಾನಿಗಳಿಗೆ ದೇವತೆಗಳಿಗೆ ನೀನು ಉಪದ್ರ ಕೊಡ್ಲಿಕ್ಕೆ ಹೋಗಬಾರದು. ಪುನಃ ಉಪದ್ರ ಕೊಟ್ಟರೆ ಉಂಟಲ್ಲ, ನಾನು ಪುನಃ ವರುಣ ಪಾರ್ಶ್ವದಿಂದ ನಾನು ಕಟ್ಟಿಯೇ ಬಿಡ್ತೇನೆ. ಹಾಗೆ ಇನ್ನೊಂದು ಉಪದ್ರ ಕೊಡ್ಲಿಕ್ಕೆ ಹೋಗಬೇಡ. ನೀನು ಉಪದ್ರ ಕೊಡದೇ ಇರುವವರೆಗೂ ನಾನು ನಿನ್ನ ರಕ್ಷಣೆ ಮಾಡ್ತೇನೆ. ಅದು ಬಿಟ್ಟು ಪುನಃ ಎಲ್ಲಿಯಾದರೂ ಉಪದ್ರ ಕೊಡ್ಲಿಕ್ಕೆ ಹೋದರೆ ನಾನೇ ನಿನ್ನನ್ನು ಪುನಃ ಹಿಡಿದು ನಿನಗೆ ಇರದಂತಹ ಪರಿಸ್ಥಿತಿಯನ್ನು ಮಾಡ್ತೇನೆ ಎನ್ನುವ ಹಾಗೆ ವಿಷ್ಣು ಹೇಳ್ತಾನೆ. ಆಗ ಆ ಬಲಿ ಹೇಳ್ತಾನೆ, ತತ್ರ ಸತೋ ಮೇ ಪಾತಾಲೇ ಭಗವಾನ್ ಭವದಾಜ್ಞೆಯ ಕಿಂ ಭವಿಷ್ಯತ್ಯುಪ ಉಪಾದಾನಂ ಉಪಭೋಗೋಪಪಾದಕಂ ಆಪ್ಯಾಯಿತೋ ಏನ ದೇವ ಸ್ಮರೇಯಂ ತ್ವಾಮಹಂ ಸದಾ. ಆಯ್ತು, ಸರಿ, ನೀನೀಗ ಹೇಳಿದ್ಯಲ್ವಾ, ನಾನು ಇಲ್ಲೇ ವಾಸ ಮಾಡ್ಬೇಕಂತ ಹೇಳಿದ್ದೆ. ತಿನ್ಲಿಕ್ಕೆ ಏನಾದರೂ ಬೇಕಲ್ವ, ಭೋಗಿಸ್ಲಿಕ್ಕೆ ಎಂತಾದರೂ ಬೇಕಲ್ವಾ? ಇಲ್ಲಿ ಪಾತಾಳದಲ್ಲಿ ಸುತಳದಲ್ಲಿ ಏನಿದೆ? ಏನೂ ಸಹ ಇಲ್ಲ. ನೀನು ಹೇಳಿ ಇಲ್ಲೇ ಬಂದು ನಾನು ವಾಸ ಮಾಡುವ ಅಂತ ಹೇಳಿದ್ರೆ ನಾನೇನು ಮಾಡುವಂಥದ್ದು ಅಂತ ಕೇಳ್ತಾನೆ. ಅದಕ್ಕೆ ನಾರಾಯಣ ಹೇಳ್ತಾನೆ ವಾಮನ ರೂಪದಲ್ಲಿ, ಅವಿಧಿದತ್ತಾನಿ ಶ್ರಾದ್ದಾನ್ಯ ಶ್ರೋತ್ರಿಯಾಣಿ ಚ ಹುತಾನ್ಯ ಶ್ರದ್ಧೆಯ ಯಾನಿ ತಾನಿ ದಾಸ್ಯಂತಿ ತೇ ಫಲಂ. ಇದು 4 ಶ್ಲೋಕದಲ್ಲಿ ಆ ಬಲಿಗೆ ಭೋಗಿಸ್ಲಿಕ್ಕೆ ಯಾವ ಪದಾರ್ಥಗಳು ಅಂತ ಹೇಳ್ತಾನೆ. ಯಾವುದು ಹೇಳಿದರೆ, ವಿಧಿ ಇಲ್ಲದೆ ಕೊಟ್ಟಂತಹ ದಾನಗಳು. ನಾವು ಏನು ದಾನ ಕೊಡಬೇಕು ಅಂತ ಹೇಳಿ ಏನೋ ಒಂದು ಯೋಚನೆ ಮಾಡಿ ದಾನ ಕೊಡುವುದಲ್ಲ, ಒಂದು ವಿಧಿ ಇದೆ ಅದಕ್ಕೆ. ಓಂ ಅಂದ ಒಂದು ದೇವರಿಗೆ ಸಂಕಲ್ಪ ಮಾಡಿ ಇದು ನಾನು ಅವ್ರಿಗೆ ಕೊಡ್ತಾ ಇದ್ದೇನೆ ಅಂತ ಕೆಲವು ವಿಧಿಗಳಿವೆ ದಾನವನ್ನು ಕೊಡುವಾಗ. ಒಳ್ಳೆಯ ಪ್ರಶಸ್ತ ಕಾಲದಲ್ಲಿ ಕೊಡಬೇಕು, ಪಾತ್ರರಿಗೆ ಕೊಡಬೇಕು ಅಂತ. ಇದೇನೂ ಇಲ್ಲದೆ ದಾನ ಮಾಡಬೇಕು ಅಂತ ಹೇಳಿ ಬೇಕಾಬಿಟ್ಟು ಎಲ್ಲೋ ದಾನ ಮಾಡಿದರೆ ಆ ಫಲ ಯಾರಿಗೆ ಕೇಳಿದ್ರೆ ಬಲಿಗೆ ಸಿಗ್ತದಂತೆ, ನಮ್ಗೆ ಸಿಗುವುದಿಲ್ಲ, ಮಾಡಿದವರಿಗೆ ಸಿಗುವುದಿಲ್ಲ. ಆ ಫಲ ಬಲಿಗೆ ಹೋಗ್ತದೆ ಅಂತ ಹೇಳ್ತಾರೆ. ಹಾಗೇನೆ ಶ್ರಾದ್ದ ಮಾಡಬೇಕು ಅಂತ ಹೇಳಿ ಯಾರು ಆ ಒಂದು ದೇವರ ಮೇಲೆ ಭಕ್ತಿ ಇರೋದವರ ಮೇಲೆ ನಾವು ಅವರನ್ನು ಕರೆದು ಊಟ ಎಲ್ಲ ಹಾಕಿದ್ದು ಶ್ರಾದ್ದವನ್ನು ಮಾಡಿದರೆ ಏನು ಫಲ ಇಲ್ಲಂತೆ, ಆ ಫಲ ಕೂಡ ಬಲಿಗೆ ಹೋಗ್ತದಂತೆ. ಶ್ರಾದ್ದ ಮಾಡಬೇಕಂತಾದರೆ ಒಳ್ಳೆಯ ಶ್ರೋತ್ರಿಯರು ಅಂದರೆ ಒಳ್ಳೆಯ ಜ್ಞಾನಿಗಳನ್ನು ಕರೆದು ಅವರಿಗೆ ಊಟ ಹಾಕಬೇಕು. ಅದು ಬಿಟ್ಟು ಯಾರ್ಯಾರಿಗೆ ಕೊಟ್ಟರೆ ನಮಗೆ ಆ ಒಂದು ಫಲ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ಹೋಮವನ್ನು ಮಾಡ್ತೇವೆ ನಾವು, ಆಗ ಅಶ್ರದ್ಧೆಯಿಂದ ಹೋಮವನ್ನು ಮಾಡ್ತಾ ಏನು ಶ್ರದ್ಧೆ ಇಲ್ಲದೆ ಸುಮ್ಮನೆ ಹೆಸರು ಹೇಳುವುದು ಹಾಕ್ತಾ ಇರ್ತಾರೆ, ಆದರೆ ಅವರಿಗೆ ಶ್ರದ್ಧೆ ಇರುವುದಿಲ್ಲ, ದೇವರ ಮೇಲೆ ಒಂದು ಚಿಂತನೆ ಇರುವುದಿಲ್ಲ. ಆ ರೀತಿಯಾಗಿ ಹೋಮವನ್ನು ಮಾಡಿದರೆ ಏನು ಆಹುತಿಗಳಂತ ನಾವು ಕೊಡ್ತೇವೆ ಯಾಗದಲ್ಲಿ, ಅಂತಹ ಆ ರೀತಿಯಾಗಿ ಒಂದು ನಾವು ಕೊಟ್ಟರೂ ಕೂಡ ಆಹುತಿಗಳನ್ನು ಅದು ಕೂಡ ಬಲಿಗೆ ಹೋಗ್ತದೆ, ನಮ್ಗೆ ಸಿಗುವುದಿಲ್ಲ. ಅದೆಲ್ಲ ನಿನಗೆ ಫಲ ಅಂತ. ಇನ್ನು ಹೇಳ್ತಾರೆ, ಅದಕ್ಷಿಣ ಸತ ಯಜ್ಞ ಕ್ರಿಯಾಶ್ಚ ವಿಧಿನ ಕೃತ ಫಲಾನಿ ತಾವದ ದಾಸ್ಯಂತಿ ಅಧೀತಾನ್ಯವ್ರತಾನಿ ಚ. ಇನ್ನು ಯಜ್ಞ ಮಾಡುವಾಗ ಯಾವುದು ಮುಖ್ಯ ಕೇಳಿದರೆ ದಕ್ಷಿಣೆ ಮುಖ್ಯ. ಯಜ್ಞವನ್ನು ಮಾಡಿಸಿದ್ವಿ ಅಂತ ಆದಮೇಲೆ ದಕ್ಷಿಣೆಯನ್ನು ಕೊಡಲೇಬೇಕು. ದಕ್ಷಿಣೆ ಕೊಡದೆ ಯಜ್ಞವನ್ನು ಮಾಡಿದ್ರೆ ಉಂಟಲ್ಲ ಆ ಫಲ ಕೂಡ ಬಲಿಗಂತೆ, ನಮ್ಗೆ ಸಿಗುವುದಿಲ್ಲ. ಹಾಗೆಯೇ ಅವಿಧಿನಾ ಕೃತಾ ಕ್ರಿಯಾ, ಒಂದು ಯಾಗಾದಿಗಳು ನಾವು ಜಪಾದಿಗಳನ್ನು ಮಾಡಲಿಕ್ಕೆ ಅಂತ ಇರ್ತದೆ, ಸುಮ್ಮನೆ ಬೇಕಾಬಿಟ್ಟು ಮಾಡ್ತೇವೆ ನಾವು, ಒಂದು ವಿಧಿ ಇರ್ತದೆ, ಇದಾದ್ಮೇಲೆ ಇದು ಈ ರೀತಿಯಾಗಿ ಮಾಡಬೇಕು ಅಂತ. ಸುಮ್ಮನೆ ಕಾಟಾಚಾರಕ್ಕೆ ಏನು ವಿಧಿ ಇಲ್ಲದೆ ಮಾಡ್ತೇವೆ ಅಂತ ಮಾಡಿದರೆ ಅದು ಕೂಡ ಬಲಿಗೆ ಹೋಗ್ತದೆ, ನಮ್ಗೆ ಸಿಗುವುದಿಲ್ಲ. ನಮ್ಗೆ ಹೇಳುವಂಥದ್ದು ನಾವೊಂದು ಕ್ರಿಯೆ ಮಾಡುವಾಗ ಅದರ ಸರಿಯಾಗಿ ಅದರ ಜ್ಞಾನವನ್ನು ತಿಳ್ಕೊಳ್ಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ.
ಸುಮ್ಮನೆ ಬೇಕಾಬಿಟ್ಟು ಮಾಡ್ತೇವೆ ಅಂತ ಹೇಳಿದರೆ ಆ ಫಲ ನಮ್ಗೆ ಸಿಗುವುದಿಲ್ಲ, ಅದು ಬಲಿಗೆ ಹೋಗ್ತದೆ ಅಂತ ಹೇಳ್ತಾರೆ. ಇನ್ನು ಅಧೀತ ಅನ್ಯ ವ್ರತಾನಿಚ, ಅಧ್ಯಯನ ಮಾಡಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಯಾವಾಗಲೂ ಶಾಸ್ತ್ರಾಧ್ಯಯನಗಳನ್ನು ಮಾಡ್ತಾ ಇರಬೇಕು ಅಂತ. ಆದರೆ ಆ ಶಾಸ್ತ್ರಾಧ್ಯಯನಗಳನ್ನು ಮಾಡುವಾಗ ಸಂಧ್ಯಾ ವಂದನೆ ಹಾಗೆಯೇ ಏಕಾದಶಿಯ ಉಪವಾಸಗಳನ್ನು ಮಾಡ್ತವೇ ಇರಬೇಕು. ನಾನು ಏನನ್ನೂ ಮಾಡುವುದಿಲ್ಲ, ಸುಮ್ಮನೆ ಅಧ್ಯಯನವನ್ನು ಮಾಡ್ತಾ ಇರ್ತೇನೆ, ಸುಮ್ಮನೆ ಶಾಸ್ತ್ರಾಧ್ಯಯನ ಮಾಡಿದ್ರೆ ಅಷ್ಟು ಸಾಕಲ್ವ ಕೇಳಿದರೆ ಏನೂ ಪ್ರಯೋಜನ ಇಲ್ಲ ಅಂತೆ, ಆಗ ಕೂಡ ಆ ಫಲ ಬಲಿಗೆ ಹೋಗ್ತದಂತೆ. ಹಾಗಾಗಿ ನಾವು ಅಧ್ಯಯನ ಮಾಡುವಾಗಲೂ ಕೂಡ ಏನು ಕರ್ತವ್ಯ ಇದೆ ನಮ್ಮದು ಮೊದಲು ಅದು ಮಾಡಲೇಬೇಕು, ಆನಂತರ ಅಧ್ಯಯನ ಮಾಡಬೇಕು. ಅದು ಅಂತ ಆ ರೀತಿಯಾಗಿ ಮಾಡಿದರೆ ಕೂಡ ಅದು ಬಲಿಗೆ ಹೋಗ್ತದೆ ಅಂತಹ ಫಲ ಅಂತ ಹೇಳ್ತಾರೆ. ಇನ್ನು ಯಶ್ಚೇದಂ ಸ್ಥಾನಮಾಶ್ರಿತ್ಯ ಕ್ರಿಯಾ ಕಾಶ್ಚಿತ್ ಕರಿಷ್ಯತಿ ನ ತತ್ರ ಚಾಸುರೋ ಭಾಗೋ ಭವಿಷ್ಯಂತಿ ಕದಾಚನ. ಇನ್ಯಾರುಂಟಲ್ವಾ, ಆದರೆ ಒಂದು ಎಕ್ಸಾಮಿಷನ್ ಥರ ನೀವು ಇಂತಹ ಜಾಗದಲ್ಲಿ ಬಂದು ಯಾಗಾದಿಗಳನ್ನು ಮಾಡಿದರೆ ನಿಮಗೆ ಒಳ್ಳೆಯ ಫಲ ಸಿಗ್ತದೆ, ಆಗ ನಿಮಗೆ ಯಾವುದೇ ದೋಷ ಬರುವುದಿಲ್ಲ ಅಂತ ಹೇಳ್ತಾರೆ. ಯಾವ ಅಂತಹ ಸ್ಥಾನಗಳು ಕೇಳಿದರೆ ಜ್ಯೇಷ್ಠಾಶ್ರಮೇ ಮಹಾಪುಣ್ಯೇ ತಥಾ ವಿಷ್ಣುಪದೇ ಹೃದಯ ಏಚ ಶ್ರಾದ್ದಾನಿ ದಾಸ್ಯಂತಿ ವ್ರತಂ ನಿಯಮಮೇವ ಚ ಕ್ರಿಯಾಕೃತಾ ಚ ಯಾ ಕಾಚಿತ್ ವಿಧಿನಾ ಅವಿಧಿನಾಪಿ ವಾ ಸರ್ವಂ ಚ ಅಕ್ಷಯಂ ತಸ್ಯ ಭವಿಷ್ಯತಿ ನ ಸಂಶಯಃ. ಇನ್ನು ವಿಷ್ಣು ಪದಾದಿ ಸ್ಥಾನಗಳಲ್ಲಿ ಅಂದರೆ ಯಾವುದು ವಿಷ್ಣುವಿನ ಪದ ಅಂದರೆ ನಾವು ಹೇಳುವಂಥದ್ದು ಗಂಗಾ ತೀರ್ಥಗಳಲ್ಲಿ ಅಥವಾ ಗಯಾ ಅಂತ ಹೇಳ್ತೇವೆ, ವಿಷ್ಣುವಿನ ಪಾದ ಇದೆ ಅಂತ. ಅಂತಹ ಗಯಾದಿ ಕ್ಷೇತ್ರಗಳಲ್ಲಿ ನಾವು ಏನಾದರೂ ಸತ್ಕರ್ಮವನ್ನು ಮಾಡಿದರೆ ಅಂದರೆ ಏನಾಗ್ತದೆ, ಅಲ್ಲಿ ಹೇಳ್ತಾರೆ ನೀವು ವಿಧಿ ಇಟ್ಟುಕೊಂಡು ಮಾಡಿ ಅವಿಧಿಯಿಂದ ಮಾಡಿ, ಅಂದರೆ ಕ್ರಮಬದ್ಧವಾಗಿ ಮಾಡಿ ಅಕ್ರಮಬದ್ಧವಾಗಿ ಮಾಡಿ ಏನು ನಿಮಗೆ ಪುಣ್ಯ ಸಿಕ್ಕೇ ಸಿಗ್ತದೆ ಅಂತ. ಅದೇನು ಹೇಳುವಂಥದ್ದು ಹಾಗೆ ಕೇಳಿದರೆ, ಈಗ ನಾವು ದೂರದ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಎಲ್ಲ ಕ್ರಮಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಕೆಲವು ಅನನುಕೂಲತೆ ಇರ್ತದೆ. ನಾವು ಮನೆಯಲ್ಲಿ ಯಾವ ರೀತಿಯ ಕ್ರಮಬದ್ಧವಾಗಿ ಮಾಡ್ಬೋದು ಅದೇ ರೀತಿಯ ದೂರದ ಕ್ಷೇತ್ರದಲ್ಲಿ ಹೋದಾಗ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಹಾಗಾಗಿ ಅಂತಹ ಕ್ಷೇತ್ರದಲ್ಲಿ ಹೋದಾಗ ವಿಧಿಯಿಂದ ಮಾಡಿದರೆ ನಿಮಗೆ ಪುಣ್ಯ ಇರ್ತದೆ. ಹಾಗೆಯೇ ಅವಿಧಿ ಏನೋ ಲೋಪ ಆಯ್ತು ಕೆಲವು ಕರ್ಮಗಳೆಲ್ಲ, ಕೆಲವು ಮಾಡಲಿಕ್ಕೆ ಆಗುವುದಿಲ್ಲ, ಆಗ ಕೂಡ ನಿಮಗೆ ಯಾವುದೇ ದೋಷ ಬರುವುದಿಲ್ಲ, ನಿಮಗೆ ಫಲ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಜ್ಯೇಷ್ಠೇ ಮಾಸಿಚಿತೆ ಪಕ್ಷೇ ಏಕಾದಶ್ಯಾಂ ಉಪೋಷಿತ ದ್ವಾದಶ್ಯಾಂ ವಾಮನಂ ದೃಷ್ಟ್ವಾ ಸ್ನಾತ್ವಾ ವಿಷ್ಣುಪದೇ ಹೃದಯ ದಾನಂ ದತ್ವಾ ಯಥಾಶಕ್ತ್ಯ ಪ್ರಾಪ್ನೋತಿ ಪರಮಂ ಪದಂ. ಇನ್ನು ಅಂತಹ ವಿಷ್ಣುಪದಾದಿ ಸ್ಥಾನಗಳಲ್ಲಿ ಗಂಗಾ ಗಯಾ ಕ್ಷೇತ್ರಗಳಿಗೆ ಹೋದಾಗ ಈ ಕ್ರಮವನ್ನು ಬಿಡಲೇಬಾರದು. ಏಕಾದಶಿಯಿಂದ ಉಪವಾಸ ಮಾಡಿ ದ್ವಾದಶಿಯಂದು ನಾವು ಯಾರು ಜ್ಞಾನಿಗಳಿದ್ದಾರೋ ಅವರಿಗೆ ನಾವು ದಾನವನ್ನು ಮಾಡಿ ಊಟವನ್ನು ಹಾಕಿದರೆ ನಮಗೆ ಒಳ್ಳೆಯ ಗತಿ ಸಿಗ್ತದೆ, ಒಳ್ಳೆಯ ಪರಮಂ ಪದಂ ಮೋಕ್ಷವೇ ಸಿಕ್ಕಿಬಿಡ್ತದೆ. ಅಷ್ಟು ಶ್ರೇಷ್ಠ ಉಪವಾಸಾದಿ ವ್ರತಗಳನ್ನು ಮಾಡುವಾಗ ಅದು ಕ್ಷೇತ್ರಕ್ಕೆ ಹೋದಾಗ ಇನ್ನು ಶ್ರದ್ಧೆಯಿಂದ ಮಾಡಬೇಕು, ಆಗ ಅದರ ಫಲ ಇನ್ನು ಅಕ್ಷಯ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಎಲ್ಲ ಪುರಾಣಗಳಲ್ಲಿ ಕೂಡ ಏಕಾದಶಿಗಂತೂ ಮಹಾಫಲ, ಏಕಾದಶಿಯನ್ನು ಮಾಡಲೇಬೇಕು ಅಂತ. ಹಾಗಾಗಿ ಮೊದಲು ನಾವು ಅಳವಡಿಸಿಕೊಳ್ಬೇಕಾದಂತಹ ವ್ರತ ಏಕಾದಶಿ ವ್ರತ. ನಾವು ವಿಷ್ಣು ಭಕ್ತರಾಗಿದ್ದಾಗ ದೇವರ ಮೇಲೆ ನಮಗೆ ಭಕ್ತಿ ಇದೆ, ದೇವರ ಪ್ರೀತಿಗೆ ನಾವು ಪಾತ್ರರಾಗಬೇಕು ಅಂತಾದಾಗ ಮೊದಲು ಮಾಡಬೇಕಾದಂಥದ್ದು ಏಕಾದಶಿ ಉಪವಾಸ. ಅಂತಹ ಏಕಾದಶಿ ಉಪವಾಸದ ಮಹಿಮೆಯನ್ನು ಇಲ್ಲಿ ಕೂಡ ಹೇಳ್ತಾರೆ. ಹಾಗೆಯೇ ಬಲೇಹೆ ವರಮಿಮಂ ದತ್ವಾ ಶಕ್ಕಾಯ ತ್ರಿವಿಷ್ಟಪಂ ವ್ಯಾಪಿನಾತೇನ ರೂಪೇಣ ಜಗಾಮ ದರ್ಶನಂ ಹರಿಹಿ. ಈ ರೀತಿಯಾಗಿ ತ್ರಿವಿಷ್ಟಪ ಆ ಮೂರು ಲೋಕದ ಆಧಿಪತ್ಯವನ್ನೇ ಇಂದ್ರನಿಗೆ ಕೊಟ್ಟು ಬಲಿಗೆ ಆ ಸ್ಥಾನವನ್ನು ಕೊಟ್ಟ ಅಂತೆ. ಈ ರೀತಿಯಾಗಿ ಮಾಡಿ ಆ ವಾಮನ ಅದೃಶ್ಯನಾದ ಅಂತೆ, ಮತ್ತೆ ಕಾಣಲಿಲ್ಲ, ಎಷ್ಟು ಕೆಲಸವೋ ಅಷ್ಟು ಮಾಡುವಂಥದ್ದು ಅಂತ ಹೇಳಿ ಆ ನಂತರ ಅದೃಶ್ಯನಾಗ್ತಾನೆ ಅಂತೆ. ಶಶಾಸ ಚ ಯಥಾ ಪೂರ್ವಂ ಇಂದ್ರಸ್ತ್ರೈಲೋಕ್ಯಮೂರ್ಜಿತ ನಿಶೇಷಂ ಚ ತದಾ ಕಾಲಂ ಬಲಿ ಪಾತಾಳಮಾಸ್ಥಿತ ಇತ್ಯೇವಂ ಕಥಿತಂ ತಸ್ಯ ವಿಷ್ಣೋರ್ಮಾಹಾತ್ಮ್ಯಮುತ್ತಮಂ ಶೃಣಿಯಾದ್ಯೋ ವಾಮನಸ್ಯ ಸರ್ವಪಾಪೈ ಪ್ರಮುಚ್ಯತೆ. ಈ ರೀತಿಯಾಗಿ ಆ ವಿಷ್ಣುವಿನ ಒಂದು ಏನು ಮಹತ್ವ ಇದೆ, ಈ ರೀತಿಯಾಗಿ ವಾಮನನ ಕಥೆ ಏನು ಹೇಳಿದ್ರು ಆ ಕಥೆಯನ್ನು ನಾವು ಚೆನ್ನಾಗಿ ಕೇಳಿದರೆ ಅಧ್ಯಯನ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತರಾಗ್ತೇವೆ ಅಂತ. ಅಂದರೆ ಆ ಭಗವಂತನ ಒಂದು ಕಥೆಗೆ ಅಷ್ಟು ಮಹತ್ವ. ಅಂದರೆ ಬಲಿ ಕೂಡ ಅವನು ಕೂಡ ಹಾದಿ ತಪ್ಪಿದ್ದ ಅಲ್ವಾ, ಏನೇನೋ ಕೆಲಸ ಮಾಡಿದ, ಆದರೂ ಕೂಡ ಭಗವಂತನ ಒಂದು ಆಶ್ರಯ ಮಾಡಿದ್ದರಿಂದ ಅವನೆಲ್ಲ ಪಾಪಗಳು ನಷ್ಟವಾಯಿತು. ಹಾಗಾಗಿ ನಾವು ಕೂಡ ಚಂದ ಆ ಪುರಾಣವನ್ನು ಚೆನ್ನಾಗಿ ಕೇಳಬೇಕು. ಅದನ್ನು ನೋಡಿ ಈಗ ಇದಿಲ್ಲ ಪ್ರವಚನಾದಿಗಳಿಂದ ನಾವು ಕೂಡ ಅಧ್ಯಯನಕ್ಕೆ ನಿರತರಾಗಬೇಕು ಅಂತ ಹೇಳುವ ಹಾಗೆ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರಂತೆ. ಬಲಿ ಪ್ರಹ್ಲಾದ ಸಂವಾದಂ ಮಂತ್ರಿತಂ ಬಲಿ ಶುಕ್ರಯೋ ಬಲೇರ್ವಿಷ್ಣು ಚರಿತಂ ವಿಸ್ಮರಿಷ್ಯಂತಿ ಮಾನವ ನಾಥಯೋ ವ್ಯಾಧಯಸ್ತೇಷ ನಜ ಮೋಹಾಕುಲಂ ಮನ ಭವಿಷ್ಯತಿ ತ್ರಿಜ ಶ್ರೇಷ್ಠ ಪುಂಸಸ್ತಸ್ಯ ಕದಾಚನ. ಆಗ ಅವನಿಗೆ
ಈ ನೋಡಿ, ಅದು ನಾವು ಸಂಕ್ಷೇಪವಾಗಿ ಹೇಳಿದ್ದೇವೆ, ಆದರೂ ಕೂಡ ಚೆನ್ನಾಗಿ ಬಲಿ ಶುಕ್ರರ ಸಂವಾದ ಏನೇನು ತತ್ವಗಳು ಹೇಳಿದ ನೋಡಿ. ಆ ಬಲಿ ಎಷ್ಟು ಶುಕ್ರಾಚಾರ್ಯರಿಗೆ ಎಂತಹ ಬುದ್ಧಿ ಮಾತನ್ನು ಹೇಳಿದ. ಪ್ರಹ್ಲಾದ ಹೇಳಿದ ಮಾತುಗಳನ್ನು ಕೇಳಿ, ಪ್ರಹ್ಲಾದ ಬಲಿಯ ನಡುವೆ ಒಂದು ಚರ್ಚೆ ಆಗಿತ್ತಲ್ವಾ, ಆ ಮಾತುಗಳನ್ನು ಕೇಳಿ ಆನಂತರ ಬಲಿ ಯಾವ ರೀತಿಯ ಶುಕ್ರನಿಗೆ ಪುನಃ ತಿಳಿ ಹೇಳಿದ. ಹಾಗೆ ಅಂತಹ ಬಲಿ ಮತ್ತು ವಿಷ್ಣುವಿನ ಸಂವಾದವನ್ನು ಚೆನ್ನಾಗಿ ನಾವು ಅಧ್ಯಯನ ಮಾಡಿದರೆ ನಮಗೆ ಯಾವ ಮೋಹ ಕೂಡ ಇರದಾಗ ಆಗ್ತದೆ ಅಂತ. ಅಂದರೆ ಅಧ್ಯಯನ ಅಂತ ಹೇಳುವಾಗ ಆ ಬಲಿ ಯಾವ ರೀತಿಯಾಗಿ ತನ್ನ ಸಮಸ್ಯೆಯಿಂದ ಪಾರಾದ ಅಂತ ನಾವು ತಿಳಿದಾಗ ನಮಗೂ ಕೂಡ ತಿಳಿತದೆ ಯಾವ ರೀತಿಯಾಗಿ ನಮ್ಮ ಸಮಸ್ಯೆಯಿಂದ ನಾವು ಪಾರಾಗ್ಬೋದು ಅಂತ. ಹಾಗಾಗಿ ಚೆನ್ನಾಗಿ ಅಧ್ಯಯನ ಮಾಡಿದರೆ ಎಲ್ಲ ಮೋಹ ಏನು ಮಾಡಬೇಕು ಗೊತ್ತಾಗಿದೆ ಕೆಲವು ಪ್ರಸಂಗದಲ್ಲಿ, ಅಂತಹ ಪ್ರಸಂಗದಿಂದ ನಾವು ಹೊರಗೆ ಬರ್ಬೋದು ಅಂತ ಹೇಳ್ತಾರೆ. ಚಿತರಾಜ್ಯೋ ನಿಜಂ ರಾಜ್ಯಂ ಇಷ್ಟ ಪ್ರಾಪ್ತಿಂ ವಿಯೋಗವಾನ್ ಸಮಾಪ್ನೋತಿ ಮಹಾಭಾಗ ನರಶ್ರುತ್ವಾ ಕಥಾಮಿಮಾಂ ಹೇಳ್ತಾರೆ. ಯಾರಾದರೂ ರಾಜ್ಯದಿಂದ ಚ್ಯುತರಾಗಿದ್ದಾರೆ ಅಂದರೆ ಈಗ ಏನು ತಮ್ಮ ಸ್ಥಾನ ಇದೆ ಅದರಿಂದ ಚ್ಯುತಿ ಬಂದಿದೆ ಅವರಿಗೆ, ಅಂಥವರು ಈ ಕಥನವನ್ನು ಅಧ್ಯಯನ ಮಾಡಿದರೆ, ದಿನ ಪಾರಾಯಣ ಥರ ಇಟ್ಟುಕೊಂಡ್ರೆ ಅವರು ತಮ್ಮ ರಾಜ್ಯವನ್ನು ಹಿಂಪಡಿತಾರೆ ಅಂತ. ಅಲ್ಲ, ಇದು ನಮಗೆ ಯಾಕೆ? ಇದು ರಾಜರಿಗೆ ಯಾರು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಹೇಳಿದಲ್ವಾ ಕೇಳಿದರೆ ಏನಿಲ್ಲ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ದಾಸರೇ ಹೇಳಿದ್ದಾರಲ್ವಾ. ನಾವು ಕೂಡ ಚಿತ್ತರಾಜ್ಯರೇ. ನಿಜವಾಗಿ ನಮ್ಮ ಸ್ಥಾನ ಯಾವುದು ಕೇಳಿದರೆ ಆ ಭಗವಂತನ ಸ್ಥಾನ, ಮೋಕ್ಷ ನಮ್ಮ ಸ್ಥಾನ. ನಾವು ಅಲ್ಲಿಲ್ಲ, ಈಗ ಆ ಭಗವಂತನ ಆಶ್ರಯದಲ್ಲಿಲ್ಲ. ಅಂದರೆ ಆಶ್ರಯದಲ್ಲಿದ್ದರೂ ಕೂಡ ಸಾಕ್ಷಾತ್ತಾಗಿ ಯಾವಾಗಲೂ ತಿಳಿಯುವಂತಹ ಆಶ್ರಯ ಮೋಕ್ಷದಲ್ಲಿ ನಾವಿಲ್ಲ. ಹಾಗಾಗಿ ನಾವು ಕೂಡ ನಮ್ಮ ರಾಜ್ಯದಿಂದ ಚಿತ್ತರಾಗಿದ್ದೇವೆ. ಹಾಗಾಗಿ ಯಾರು ಮೋಕ್ಷವನ್ನು ಪಡೆಯಲು ಇಚ್ಛಿಸ್ತಾರೋ ಅವರು ಕೂಡ ಈ ಏನು ಪ್ರಸಂಗ ಇದೆ ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ಬ್ರಾಹ್ಮಣೋ ವೇದಮಾಪ್ನೋತಿ ಶಕ್ತಿರ್ಯೋ ಜಯತೆ ಮಹೀಂ ವೈಶ್ಯೋಧನ ಸಮೃದ್ಧಿಂ ಚ ಶೂದ್ರ ಸುಖಮಾಪ್ನವಾಪ್ನ್ಯಾತ್ ವಾಮನಸ್ಯ ಚ ಮಾಹಾತ್ಮ್ಯಂ ಶೃಣ್ವನ್ ಪಾಪೈ ಪ್ರಮುಚ್ಯತೆ. ಇನ್ನು ಯಾರಿಗೆ ಎಂತೆಂತಹ ಇಚ್ಛೆ ಉಂಟಾ, ಕೆಲವರಿಗೆ ಎಲ್ಲರಿಗೂ ಕೂಡ ಒಂದೇ ರೀತಿಯ ಇಚ್ಛೆ ಇರಬೇಕಂತಿಲ್ಲ. ಕೆಲವರಿಗೆ ಧನದ ಆಸೆ ಇರ್ತದೆ, ಕೆಲವರಿಗೆ ಜಯದ ಆಸೆ ಇರ್ತದೆ, ಕೆಲವರಿಗೆ ಜ್ಞಾನದ ಆಸೆ ಇರ್ತದೆ, ಕೆಲವರಿಗೆ ಸುಖದ ಆಸೆ ಇರ್ತದೆ. ಅವರೆಲ್ಲರೂ ಕೂಡ ಏನೇನು ಅವರ ಆಸೆ ಉಂಟು ಅದನ್ನೆಲ್ಲ ಪಡಿತಾರೆ ಅಂತ ಆ ವಾಮನನ ಕಥೆಯನ್ನು ಉಪಸಂಹಾರ ಮಾಡ್ತಾರೆ. ಆನಂತರ ಅಲ್ಲಿ ಕುರುಕ್ಷೇತ್ರ ಉಂಟಲ್ವಾ, ಆ ಕುರುಕ್ಷೇತ್ರದ ಬಗ್ಗೆ ಹೇಳುವಾಗ ಸರಸ್ವತಿ ನದಿ ಬಗ್ಗೆ ಹೇಳಿದರು ಯಾರು ಋಷಿಗಳು, ಅಲ್ಲಿ ರೋಮಹರ್ಷಣರು. ಆಗ ಆ ರೋಮಹರ್ಷಣರು ಆ ಸರಸ್ವತಿ ನದಿ ಬಗ್ಗೆ ಹೇಳಿದಾಗ ಈ ಸರಸ್ವತಿ ನದಿ ಬಗ್ಗೆ ನನಗೆ ಸ್ವಲ್ಪ ಹೇಳಿ ಅಂತ ಹೇಳ್ತಾರೆ. ಋಷಿಗಳು ಕೇಳ್ತಾರೆ, ಕಥಮೇಶ ಸಮುತ್ಪನ್ನ ನದೀನ ಉತ್ತಮ ನದಿ ಸರಸ್ವತಿ ಮಹಾಭಾಗ ಕುರುಕ್ಷೇತ್ರ ಪ್ರವಾಹಿನಿ ಕಥಂ ಸರಸಮಾಸಾದ್ಯ ಕೃತ್ವಾ ತೀರ್ಥಾನಿ ಪಾಶ್ವತ ಪ್ರಯಾತ ಪಶ್ಚಿಮಾಮಾಶಾಂ ದೃಶ್ಯಗತಿ ಶುಭಾ ಏತದ್ವಿಸ್ತರತೋ ಬ್ರೂಹಿ ತೀರ್ಥವಂಶಂ ಸನಾತನಂ. ಈಗ ವಾಮನ ಪುರಾಣದ ಇನ್ನೊಂದು ಮಹಾ ವೃತ್ತಾಂತ ಯಾವುದು ಕೇಳಿದರೆ, ಒಂದು ವಾಮನ ಚರಿತ್ರೆ ಅಂತ, ಆದರೆ ಇನ್ನೊಂದು ತೀರ್ಥಗಳ ವರ್ಣನೆ. ಈ ವಾಮನ ಪುರಾಣದಲ್ಲಿ ಮುಂದೆ ಬರ್ತದೆ, ನಾವು ಅತ್ಯಂತ ಸಂಕ್ಷೇಪವಾಗಿ ನೋಡಬೇಕು. ಯಾಕಂದರೆ ಅದು ಏನು ಹೆಸರೇ ಹೇಳ್ತಾ ಇದ್ದಾರಲ್ವಾ ಅಂತ ನಮ್ಗೆ ಅನ್ನಿಸ್ತದೆ. ಆದರೆ ಒಂದು ಆ ತೀರ್ಥಗಳ ವರ್ಣನೆಯಿಂದ ಏನು ಗೊತ್ತಾಗ್ತದೆ ಕೇಳಿದರೆ, ನಮ್ಮ ಭಾರತ ದೇಶದಲ್ಲಿ ಎಷ್ಟು ತೀರ್ಥಗಳಿತ್ತು ಅಂತ, ಈಗ ಎಷ್ಟು ನಾಶವಾಗಿದೆ ಅಂತ. ಅಲ್ಲಿ ಹೇಳುವ ತೀರ್ಥಗಳಿಗೆ ಸಿಗುವುದೇ ಇಲ್ಲ ನಮಗೆ. ಯಾಕಂದರೆ ಅಷ್ಟು ನಾವು ನದಿಗಳನ್ನು ಹಾಳು ಮಾಡಿಬಿಟ್ಟಿದ್ದೇವೆ. ಅದು ಇಲ್ಲಿ ಹೇಳ್ತಾರೆ, ನಮಗೂ ಆಶ್ಚರ್ಯ ಆಗ್ತದೆ, ಅಷ್ಟು ತೀರ್ಥಗಳುಂಟ. ಒಂದು 50 ಪುಟಗಳಲ್ಲಿ ತೀರ್ಥಗಳ ವರ್ಣನೆ ಇದೆ, ಎಲ್ಲೆಲ್ಲಿ ಯಾವ ತೀರ್ಥಗಳಿವೆ ಅಂತ. ಹಾಗೆ ನಂಗೆ ಸ್ವಲ್ಪ ಈಗ ಸರಸ್ವತಿ ನದಿ ಹರಿದ ಉಂಟಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ಆ ಸರಸ್ವತಿ ನದಿ ಬಗ್ಗೆ ಹೇಳಿ. ಅದು ಅದೃಶ್ಯವಾಯಿತು ಅಂತೆಲ್ಲ ಹೇಳ್ತಿರಲ್ಲ, ಅದು ಕಾಣುವುದಿಲ್ಲ, ಸರಸ್ವತಿ ಗುಪ್ತಗಾಮಿನಿ ಅಂತ ಹೇಳುವಂಥದ್ದು. ಅದ್ಯಾಕಾಯಿತು ಆ ರೀತಿಯಾಗಿ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ. ಆಗ ರೋಮಹರ್ಷಣರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ವೃತ್ತಾಂತವನ್ನು. ಪ್ಲಕ್ಷವೃಕ್ಷ ಸಮುದ್ಭೂತ ಸರಿಶ್ರೇಷ್ಠ ಸನಾತನಿ ಸರ್ವಪಾಪಕ್ಷಯಕರಿ ಸ್ಮರಣಾದೇವ ನಿತ್ಯಶಃ ಸೈಷಶೈಲ ಸಹಸ್ರಾಣಿ ವಿಧಾರ್ಯ ಚ ಮಹಾನದಿ ಪ್ರವಿಷ್ಟ ಪುಣ್ಯತೋ ಯೌಘ ವನಂ ದ್ವೈತಮಿತಿ ಸ್ಮೃತಂ. ಪ್ಲಕ್ಷವೃಕ್ಷ ಅಂತ ಅಲ್ಲಿಂದ ಹುಟ್ಟಿ ಬಂದಿದೆ ಸರಸ್ವತಿ ನದಿ. ಸರಿತ್ತು ಶ್ರೇಷ್ಠ ಯಾಕಂತ ಹೇಳಿದರೆ, ಸರಸ್ವತಿ ಶ್ರೇಷ್ಠ ಅಂತ ಹೇಳಿದರೆ ನದಿಗಳಲ್ಲಿಯೇ ತುಂಬ ಅಭಿಮಾನಿ ದೇವತೆಗಳಂತ ಇರ್ತಾರೆ. ಈಗ ಗಂಗಾ ಅಂತ ಹೇಳಿದರೆ ಬರೀ ನದಿ ಜಡ ಅಂತಲ್ಲ, ಅದಕ್ಕೆ ಏನು ಶಕ್ತಿ ಇಲ್ಲ ಅಂತಲ್ಲ. ಆ ಗಂಗೆಯಲ್ಲಿ ಗಂಗಾ ದೇವಿ ಇದ್ದಾಳೆ, ಅಭಿಮಾನಿ ದೇವತೆ. ಹಾಗೆಯೇ ನದಿಗಳಲ್ಲಿ ಗಂಗಾ ಶ್ರೇಷ್ಠ ಹೌದು, ಆದರೂ ಕೂಡ ನಿಜವಾಗಿ ಯಾವುದು ಶ್ರೇಷ್ಠ ಕೇಳಿದರೆ ಸರಸ್ವತಿ ಶ್ರೇಷ್ಠ. ಯಾಕೆ ಕೇಳಿದರೆ, ಯೋಗ್ಯತೆಯನ್ನು ಹೇಳುವಾಗ ಬ್ರಹ್ಮನ ಹೆಂಡತಿ ಸರಸ್ವತಿ ಆಗಿರುವುದರಿಂದ ಅವಳ ಯೋಗ್ಯತೆ ತುಂಬ ದೊಡ್ಡದು ಅಂತ. ಅವಳು
ಬಹಳ ಎತ್ತರದ ಯೋಗ್ಯತೆಯಲ್ಲಿ ಬರುವಂಥವಳು. ಎಷ್ಟು 4ನೇ ಕಕ್ಷೆಯಲ್ಲಿ ಬರುವಂಥವಳು. ಮೊದಲು ನಾರಾಯಣ, ಆನಂತರ ಬ್ರಹ್ಮವಾಯುಗಳು ಅಂತ ಹೇಳಿದರೆ ಆ ಲಕ್ಷ್ಮಿ ಅಂತ ಹೇಳಿದರೆ, ಆನಂತರ ಬ್ರಹ್ಮವಾಯುಗಳು, ಆನಂತರ ಸರಸ್ವತಿ. ಅಷ್ಟು ಶ್ರೇಷ್ಠವಾದ ದೇವತೆಯವಳು. ಹಾಗಾಗಿ ಸರಸ್ವತಿ ನದಿ ಕೂಡ ನದಿಗಳಲ್ಲಿಯೇ ಶ್ರೇಷ್ಠವಾದಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಅದರಲ್ಲಿ ಸ್ನಾನ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಕೂಡ ಕ್ಷಯವಾಗ್ತದೆ. ತಸ್ಮಿನ್ ಪ್ಲಕ್ಷೇ ಸ್ಥಿತಾಂ ದೃಷ್ಟ್ವಾ ಮಾರ್ಕಂಡೇಯೋ ಮಹಾಮುನಿ ಪ್ರಣಿಪತ್ಯದ ಮೂರ್ಧ್ನಾ ತುಷ್ಟಾವಾತ ಸರಸ್ವತೀ ತ್ವಂ ದೇವಿ ಸರ್ವಲೋಕಾನಾಂ ಮಾತಾ ದೇವಾರಣಿಶುಭಾ ಸದ್ದೇವೇ ಯತ್ಕಿಂಚಿತ್ ಮೋಕ್ಷದಾರ್ಯವತ್ಪದಂ. ಅಲ್ಲಿ ಮಾರ್ಕಂಡೇಯ ಮುನಿಗಳು ಬರ್ತಾರಂತೆ. ಮುರ್ಕಂಡುವಿನ ಮಗ ಮಾರ್ಕಂಡೇಯ ಋಷಿಗಳು, ಅವರು ಚಿರಜೀವಿಗಳು ಅಂತ ಹೇಳುವಂಥದ್ದು. ಹಾಗಾಗಿ ಅವರು ಮಾರ್ಕಂಡೇಯ ಮುನಿಗಳು ಬಂದು ಆ ನದಿಯನ್ನು ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಎಂತಹ ನದಿ ಇದು ಅಂತ. ಈಗ ನಾವು ಸರಸ್ವತಿಯ ಪ್ರಾರ್ಥನೆಯನ್ನು ಮಾಡಬೇಕಂತಾದರೆ ಈ ಭಾಗವನ್ನು ಕೂಡ ತಗೊಳ್ಬೋದು. ನಾವೀಗ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಅದೊಂದು ಪ್ರಸಿದ್ಧವಾಗಿದೆ. ಆದರೂ ಕೂಡ ನಮಗೆ ಪುರಾಣ, ಈ ವಾಮನ ಪುರಾಣದಲ್ಲಿ ಆ ಸರಸ್ವತಿಯ ವರ್ಣನೆ, ಅವಳ ಒಂದು ಸ್ತುತಿಯನ್ನು ಕೂಡ ಚೆನ್ನಾಗಿ ಈ ವಾಮನ ಪುರಾಣದಲ್ಲಿ ಮಾಡ್ತಾರೆ. ಏನು ಕೇಳಿದರೆ, ನೀನು ಮಾತೆ ಯಾಕೆ ಕೊಡಿದರೆ ಮಾತು ಬಲಿಸುವವಳಲ್ವಾ, ಮಾತು ಬಲಿಸುವವಳು ಮಾತೆ ಅಂತ. ಹಾಗಾಗಿ ಅಂತಹ ಮಾತು ಬಲಿಸುವವಳಾದ ನೀನು ಮಾತೆ, ನೀನು ತುಂಬ ಶ್ರೇಷ್ಠವಾದವಳು. ಹಾಗೆಯೇ ಜೀವಕೋಟಿಗಳಲ್ಲಿ ಒಂದು ಮಹಿಳೆ ಅಂತಾಗಿ ಶ್ರೇಷ್ಠವಾದವಳು ನೀನು. ಜೀವೋತ್ತಮರಲ್ಲಿ ಪುರುಷರು ಯಾರು ಉತ್ತಮ ಕೇಳಿದರೆ ವಾಯು ಜೀವೋತ್ತಮ ಅಂತ ನಾವು ಹೇಳ್ತೇವೆ. ಅದೇ ಆ ಪುರುಷರಲ್ಲಿ ಮಹಿಳೆಯರು ಯಾರು ಕೇಳಿದರೆ ಅದು ಸರಸ್ವತಿ ದೇವಿ. ಅಂತಹ ಶ್ರೇಷ್ಠರಾದವಳು ನೀನು ಮೋಕ್ಷವನ್ನೇ ಕೊಡ್ತೀಯ ಅಂತ. ಮೋಕ್ಷವನ್ನು ಕೊಡುವವನು ಮೋಕ್ಷದಷ್ಟು ಜನಾರ್ದನ ಅಂತ ಹೇಳುವಂಥದ್ದಲ್ವಾ. ಏನು ಹೇಳ್ತಾನೆ ಗೊತ್ತುಂಟ, ಒಂದು ಕಡೆ ರುದ್ರನೇ ಹೇಳ್ತಾನೆ, ನಾನು ಮೋಕ್ಷ ಕೊಡುವವನಲ್ಲ, ಮುಖ್ಯವಾಗಿ ಎಲ್ಲ ಆನಂದವನ್ನು ಕೊಡುವವನು ಯಾರು ಕೇಳಿದರೆ ಮೋಕ್ಷದಷ್ಟು ಜನಾರ್ದನ, ಮೋಕ್ಷವನ್ನು ಕೊಡುವವನು ಆ ಜನಾರ್ದನ ನಾರಾಯಣ ಅಂತ. ಇಲ್ಲಿ ನೋಡಿದರೆ ಸರಸ್ವತಿ ದೇವಿ ಮೋಕ್ಷವನ್ನು ಕೊಡ್ತಾಳೆ ಅಂತ ಹೇಳ್ತಾಳಲ್ವಾ ಕೇಳಿದರೆ, ಸರಸ್ವತಿ ದೇವಿ ಜ್ಞಾನವನ್ನು ಕೊಡ್ತಾಳೆ. ಆ ಜ್ಞಾನ ಮೋಕ್ಷಕ್ಕೆ ಹೇತು, ಅಂದರೆ ಮೋಕ್ಷಕ್ಕೆ ಕಾರಣ. ನಮಗೆ ಜ್ಞಾನ ಸಿಕ್ಕಿದರೆ ಅದು ಮೋಕ್ಷಕ್ಕೆ ಹೇತುವಾಗ್ತದೆ. ಹಾಗಾಗಿ ಅವಳು ಮೋಕ್ಷವನ್ನು ಕೊಡುವವಳು ಅಂತ ಹೇಳುವಂಥದ್ದು. ಮುಖ್ಯವಾಗಿ ಮೋಕ್ಷವನ್ನು ಕೊಡುವವನು ನಾರಾಯಣನಾದರೂ ಕೂಡ ಜ್ಞಾನದ ಮೂಲಕ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತಾಳಲ್ವ. ದಾರಿಯಲ್ಲಿ ತುಂಬ ಕಂಟಕ ಇರ್ತದೆ, ಜ್ಞಾನ ಬಂದರೆ ಆ ಕಂಟಕ ನಿವಾರಣೆ ಆಗ್ತದೆ. ಹಾಗಾಗಿ ಆ ಕಂಟಕವನ್ನು ನಿವಾರಣೆ ಮಾಡುವುದರಿಂದ ಅವಳಿಗೆ ಮೋಕ್ಷದ ಅಂತ ಹೇಳಿದರು. ಅವಳಿಗೆ ಶಾರದ ಅಂತ ಕರಿತೇವೆ. ಯಾಕೆ ಕೇಳಿದರೆ, ಶಾರ ಅಂತ ಹೇಳಿದರೆ ಸ್ವಾತಂತ್ರ್ಯ ಅಂತ ಹೇಳುವಂಥ ಸಂಸ್ಕೃತದಲ್ಲಿ. ಸ್ವಾತಂತ್ರ್ಯವನ್ನು ಕೊಡುವವಳು ಅಂದರೆ ಮೋಕ್ಷವನ್ನು ಕೊಡುವವಳು ಎನ್ನುವ ಅರ್ಥದಲ್ಲಿ ಅವಳಿಗೆ ಶಾರದಾ ಅಂತ ಹೆಸರು ಕೂಡ ನಾವು ಕೇಳ್ತೇವೆ. ಹಾಗಾಗಿ ಅಂತಹ ಶಾರದೆ ನಿನಗೆ ನಮಸ್ಕಾರ ಅಂತ ಹೇಳ್ತಾ, ತ್ರಯೋ ಲೋಕ ತ್ರಯೋ ವೇದ ತ್ರೈವಿದ್ಯಂ ಪಾವಕತ್ರಯಂ ತ್ರೀಣಿ ಜ್ಯೋತಿಂಷಿ ವರ್ಗಾಶ್ಚ ತ್ರಯೋ ಧರ್ಮಾದಯಸ್ತಥಾ ತ್ರಯೋ ಗುಣ ತ್ರಯೋ ವರ್ಣ ತ್ರಯೋ ದೇವ ಸತಾಕ್ರಮಾತ್ ತ್ರೈಧಾತವಸ್ತತಾ ಪಿತರಶ್ಚೈವ ಮಾದಯ ಏತನ್ಮಾತ್ರ ತ್ರಯಂ ದೇವಿ ತವ ರೂಪಂ ಸರಸ್ವತಿ ವಿಭಿನ್ನ ದರ್ಶನಾಮಾದ್ಯಾಂ ಬ್ರಹ್ಮಣೋ ಹಿ ಸನಾತನೀಂ. ಇದೆಯಲ್ವಾ 3 ವಿಧವಾದ ವಿದ್ಯೆ ಅಂತ ನಾವೇನಿದೆ, 3 ವೇದಗಳು, ಇದಕ್ಕೆಲ್ಲ ನೀನು ಅಭಿಮಾನಿ ದೇವತೆ. ಹಾಗಾಗಿ ಅಂತಹ ಅಭಿಮಾನಿ ದೇವತೆಯಾದ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ಸತ್ವ ರಜೋ ತಮೋ ಗುಣಗಳಿಗೆ ನೀನು ಕೂಡ ಒಂದು ರೀತಿಯಲ್ಲಿ ಅಭಿಮಾನಿ. ಹಾಗಾಗಿ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಇನ್ನು ವಿಸ್ತಾರವಾಗಿ ಅವಳ ಬಗ್ಗೆ ಒಂದು ಸ್ತುತಿಯನ್ನು ಮಾಡ್ತಾರೆ. ಹೇಳ್ತಾರೆ, ಏರ್ಥ ನಿತ್ಯ ಏ ವಿನಶ್ಯಂತಿ ಚಾನ್ಯೇ ಏರ್ಥ ಸ್ಥೂಲ ಏ ತಥಾ ಸಂತಿ ಸೂಕ್ಷ್ಮಾ ಏವ ಭೂಮೋ ಯೇ ಅಂತರಿಕ್ಷಾನ್ಯತೋ ವಾ ತೇಷಾಂ ದೇವಿ ತತ್ತ ಏವೋಪಲಬ್ಧಿ. ಇನ್ನು ಎಲ್ಲ ವಸ್ತುಗಳ ಬಗ್ಗೆ ಜ್ಞಾನ ಸಿಗಬೇಕು ಅಂತಾದರೆ ಅದಕ್ಕೆ ನಿನ್ನ ಅನುಗ್ರಹವೇ ಬೇಕು. ಅವಳು ಹೇಳುವಂಥದ್ದು ಭವತಿ ಅದನುಭಾವ ಏಡಮೂಕೋಪಿ ವಾಗ್ಮಿ ಅಂತ ಹೇಳ್ತಾರೆ ಜಯತೀರ್ಥರು. ಏನು ಕೇಳಿದರೆ, ಅವಳ ಒಂದು ಅನುಗ್ರಹದಿಂದ ಒಬ್ಬ ಮೂಕ ಕೂಡ ಜ್ಞಾನಿ ಆಗ್ತಾನಂತೆ. ಹಾಗಾಗಿ ಏನು ಅವನಿಗೆ ಬುದ್ಧಿ ಇಲ್ಲ ಆದರೂ ಕೂಡ ಜ್ಞಾನಿ ಆಗ್ತಾನಂತೆ. ಯಾಕಂದರೆ ಆ ಸರಸ್ವತಿ ದೇವಿಯ ಅನುಗ್ರಹ ಬೇಕು ಅಂತ. ಭಾರತೀ ದೇವಿ ಬೇರೆ ಅಲ್ಲ, ಸರಸ್ವತಿ ದೇವಿ ಬೇರೆ ಅಲ್ಲ. ಹಾಗಾಗಿ ಆ ಸರಸ್ವತಿ ದೇವಿಯ ಅನುಗ್ರಹ ಇದ್ದರೆ ಒಬ್ಬ ಏನು ಮಾತು ಇರದವ ಕೂಡ ದೊಡ್ಡ ಜ್ಞಾನಿ ಆಗ್ತಾನಂತೆ. ಹಾಗಾಗಿ ಅಂತಹ ಸರಸ್ವತಿ ದೇವಿ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ರೀತಿಯ ಇತ್ಯಾದಿ ಸ್ತುತಿಯನ್ನು ಮಾಡಿ ಹೇಳ್ತಾರೆ. ಏವಂ ಸ್ತುತಾ ತದಾ ದೇವಿ ವಿಷ್ಣೋರ್ಜಿಹ್ವಾ ಸರಸ್ವತಿ ಪ್ರತ್ಯುವಾಚ ಮಹಾತ್ಮಾನಂ ಮಾರ್ಕಂಡೇಯಂ ಮಹಾಮುನಿಂ ಯತ್ತಂ ನೇಷಸೇ ವಿಪ್ರ ತತ್ರ ಯಾಸ್ಯಾಮ ತಂದ್ರಿತಾ. ವಿಷ್ಣುವಿನ ನಾಲಿಗೆಯಲ್ಲಿ ಆ ಸರಸ್ವತಿ ದೇವಿ ಇದ್ದಾಳಂತೆ. ಅಂದರೆ ವಿಷ್ಣು ಅವರಿಗೆ ಸ್ಥಾನವನ್ನು ಕಲ್ಪಿಸಿದ್ದಾನೆ ತನ್ನ ನಾಲಿಗೆಯಲ್ಲಿ.
ಹಾಗಾಗಿ ಅಂತಹ ಸರಸ್ವತಿ ದೇವಿ ಆ ಮಾರ್ಕಂಡೇಯರಿಗೆ ಸ್ತುತಿ ಮಾಡಿದ್ದನ್ನು ಕೇಳಿ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾಳಂತೆ. ಆಗ ಆ ಮಾರ್ಕಂಡೇಯರು ಕೂಡ ಸಂತೋಷರಾಗಿ ಹೇಳ್ತಾರಂತೆ, ಆದ್ಯಂ ಬ್ರಹ್ಮ ಸರಪ್ರಾ ಪುಣ್ಯಂ ತಥೋ ರಾಮ ಸದಸ್ಮೃತಃ ಕುರುಣಾ ರುಕ್ಷಿಣಾ ಕೃಷ್ಟಂ ಕುರುಕ್ಷೇತ್ರಂ ತದಸ್ಮೃತಂ ತಸ್ಯ ಮಧ್ಯೇನ ವೈಘಾಡಂ ಪುಣ್ಯಜಲಾವಹ. ನೀನು ಎಲ್ಲಿ ಕರ್ಕೊಂಡು ಹೋಗ್ತೇನೆ ನಾನು ಅಲ್ಲಿಗೆ ಬರ್ತೇನೆ ಅಂತ ಆ ಸರಸ್ವತಿ ದೇವಿ ಹೇಳ್ತಾಳಂತೆ ಮಾರ್ಕಂಡೇಯರ ಹತ್ರ. ಅಂದರೆ ಅಷ್ಟು ಕರುಣಾಶಾಲಿಯಳು, ಭಕ್ತರೆಲ್ಲಿ ಕರೀತಾರೋ ಅಲ್ಲಿಗೆ ಬರ್ತೇನೆ ನಾನು ಅಂತ ಹೇಳ್ತಾಳಂತೆ. ಆಗ ಅವರು ಆ ಸರಸ್ವತಿ ದೇವಿಗೆ ಬೇರೆ ಬೇರೆ ನಾಮಗಳನ್ನು ಇಲ್ಲಿ ಹೇಳ್ತಾರೆ. ಯಾವುದೆಲ್ಲ ಕೇಳಿದರೆ ಮೊದಲಿಗೆ ಅದಕ್ಕೆ ಬ್ರಹ್ಮಸರ ಅಂತ ಹೆಸರಂತೆ, ಆನಂತರ ರಾಮಹೃದ, ಆನಂತರ ಕುರುಕ್ಷೇತ್ರ, ಅಲ್ಲಿಗೆಲ್ಲ ನೀನು ಬರಬೇಕು ಅಂತ ಹೇಳ್ತಾರಂತೆ. ಆಗ ಇಷ್ಟು ಕೇಳಿ ಇತ್ಯುರುಷೇಹ ವಚನಂ ಶ್ರುತ್ವಾ ಮಾರ್ಕಂಡೇಯ ಸಿಧೀಮತ ನದೀ ಪ್ರವಾಹ ಸಂಯುಕ್ತ ಕುರುಕ್ಷೇತ್ರಂ ವಿವೇಶಃ. ಈ ರೀತಿಯಾಗಿ ಅವರ ಮಾತನ್ನು ಕೇಳಿ ಅವಳು ಮೊದಲಿಗೆ ಕುರುಕ್ಷೇತ್ರವನ್ನು ಹೋಗ್ತಾಳಂತೆ. ಕುರುಕ್ಷೇತ್ರದಲ್ಲಿ ತೀರ್ಥಗಳ ವರ್ಣನೆಯನ್ನು ಮಾಡ್ತಾರೆ, ಬಹುವಿಧವಾದ ತೀರ್ಥಗಳ ವರ್ಣನೆಯಲ್ಲಿ ಮಾಡ್ತಾ ಇದ್ದಾರೆ. ತತ್ರ ಸಾರಂತುಕಂ ಪ್ರಾಪ್ಯ ಪುಣ್ಯತೋಯಾ ಸರಸ್ವತಿ ಕುರುಕ್ಷೇತ್ರಂ ಸಮಾಪ್ಲಾವ್ಯ ಪ್ರಯಾತ ಪಶ್ಚಿಮಾಂ ದಿಶಂ ತತ್ತ ತೀರ್ಥಸಹಸ್ರಾಣಿ ಋಷಿಭಿಸ್ಸೇವಿತಾನಿ ಚ ತಾನ್ಯಹಂ ಕೀರ್ತಯಿಷ್ಯಾಮಿ ಪ್ರಸಾದಾತ್ ಪರಮೇಷ್ಠಿನಃ. ಬ್ರಹ್ಮನ ಪ್ರಸಾದದಿಂದ ಆ ಕುರುಕ್ಷೇತ್ರ ನದಿಗೆ ಹೋಗುತ್ತಲ್ವಾ, ಅದರಿಂದ ತುಂಬ ಹಲವು ಉಪನದಿಗಳ ಥರ ಆಗ್ತದೆ, ತುಂಬ ಬೇರೆ ಬೇರೆ ಕವಲುಗಳು ಒಡಿತದೆ. ಅಂತಹ ಎಲ್ಲ ನದಿಗಳ ನಾನು ಕೀರ್ತನೆಯನ್ನು ಮಾಡ್ತೇನೆ ಅಂತ ಅವರು ಹೇಳ್ತಾರೆ. ತೀರ್ಥಾನಾಂ ಸ್ಮರಣಂ ಪುಣ್ಯಂ ದರ್ಶನಂ ಪಾಪನಾಶನಂ ಸ್ನಾನಂ ಮುಕ್ತಿಕರಂ ಪ್ರೋಕ್ತಂ ಅಪಿ ದುಷ್ಕೃತ ಕರ್ಮಣ ಏ ಸ್ಮರಂತಿ ಚ ತೀರ್ಥಾನಿ ದೇವತಾ ಪ್ರೀಣಯಂತಿ ಚ ಸ್ನಾಂತಿ ಚ ಶ್ರದ್ಧಾನಾಶ್ಚ ತೇಯಾಂತಿ ಪರಮಾಂ ಗತಿಂ. ಅಲ್ಲ, ಇಲ್ಲಿ ನೋಡಿದರೆ ಅದಕ್ಕೆ ಹೇಳಿದ್ರಲ್ವಾ, ಈಗ ನೀವು ಹೇಳಿದ್ರಿ, ನೀವೇ ಹೇಳ್ತಾ ಇದ್ದೀರಿ, ಏನು ಕೇಳಿದರೆ ಈಗ ತುಂಬ ತೀರ್ಥಗಳು ನಮ್ಗೆ ಸಿಗುವುದಿಲ್ಲ, ಹಾಗಾದರೆ ನೆನಪು ಮಾಡ್ಕೊಂಡು ಏನು ಫಲ, ಏನು ಬೇಡ ಅಲ್ಲ, ಆ ಪುರಾಣದ ಭಾಗವನ್ನು ತೆಗೆದು ಬಿಡುವ, ನದಿಗಳೇ ಇಲ್ಲ ಅಂತ ಆದಮೇಲೆ ಪುನಃ ಅದರ ಚಿಂತನೆ ಮಾಡುವುದಂತ ಕೇಳಿದರೆ ಅಲ್ಲಿ ಹೇಳ್ತಾರೆ ತೀರ್ಥಾನಾಂ ಸ್ಮರಣಂ ಪುಣ್ಯಂ ಅಂತ. ತೀರ್ಥಗಳ ಸ್ಮರಣೆ ಪುಣ್ಯ ಅಂತ ಹೇಳ್ತಾರೆ. ಏನು ಕೇಳಿದರೆ ನಾವು ಬರೀ ಆ ತೀರ್ಥಗಳ ಸ್ಮರಣೆಯನ್ನು ಮಾಡುವುದರಿಂದನೇ ಈ ನದಿ ಇತ್ತು ಇಷ್ಟು ತಿಳ್ಕೊಂಡ್ರೆ ಸಾಕಂದ್ರೆ ಪುಣ್ಯ ಬರ್ತದಂತೆ. ಯಾಕೆ ಕೇಳಿದರೆ ತೀರ್ಥಕ್ಕೆ ತೀರ್ಥ ಅಂತ ಹೆಸರೇ ಯಾಕೆ ಕೇಳಿದರೆ ತರತಿ ಇತಿ ತೀರ್ಥ ತಾರಯತಿ ಇತಿ ತೀರ್ಥ, ನಮ್ಮನ್ನು ದಾಟಿಸ್ತದೆ ಅಂತೆ, ಪಾಪಗಳಿಂದ ನಮ್ಮನ್ನು ದಾಟಿಸ್ತದೆ, ಆದ್ದರಿಂದ ಅದಕ್ಕೆ ತೀರ್ಥ ಅಂತ ಹೆಸರಂತೆ. ಹಾಗಾಗಿ ಕೇವಲ ಅದರ ಸ್ಮರಣೆ ಮಾಡುವುದರಿಂದ ಪುಣ್ಯ ಬರ್ತದಂತೆ. ಯಾವ ರೀತಿಯಾಗಿ ಕೇಳಿದರೆ ಹೇಳ್ತಾರೆ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂ ಗತೋಪಿವ ಯಸ್ಮರೇತ್ ಕುರುಕ್ಷೇತ್ರಂ ಸಬಾಹ್ಯಾಭ್ಯಂತರ ಶುಚಿಹಿ. ಅದು ಹೇಳಿದಲ್ವ, ಈಗ ಕುರುಕ್ಷೇತ್ರ ಸ್ಥಳದಲ್ಲಿ ಹಲವು ನದಿಗಳು ಉಂಟಂತೆ. ಹಾಗಾಗಿ ಆ ಕುರುಕ್ಷೇತ್ರ ನದಿಗಳ ಸ್ಮರಣೆ ಮಾಡುವುದರಿಂದ ಅಪವಿತ್ರ ಪವಿತ್ರೋವ, ಅವನು ಅಪವಿತ್ರನೇ ಆಗಿರಲಿ ಪವಿತ್ರನೇ ಆಗಿರಲಿ, ಯಾವುದೇ ಅವಸ್ಥೆಗೆ ಹೋಗಿರಲಿ, ಕೇವಲ ನದಿಗಳ ಸ್ಮರಣೆ ಮಾಡುವುದರಿಂದ ಒಳಗೆ ಹೊರಗೆ ಶುದ್ಧ ಆಗ್ತದಂತೆ. ಹೊರಗೆ ಶುದ್ಧಿ ಆಗ್ಬೋದು, ಸೋಪ್ ಹಾಕೊಂಡು ಶುದ್ಧ ಮಾಡ್ಕೊಳ್ಬೋದು, ಒಳಗೆ ಹೇಗೆ ಮಾಡ್ಕೊಳ್ತೀರಿ, ಒಳಗೆ ಶುದ್ಧ ಆಗಬೇಕಂತಿದ್ರೆ ಆ ತೀರ್ಥಗಳ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಆ ತೀರ್ಥಗಳ ಸ್ಮರಣೆ ಅಂತ ಹೇಳಿದರೆ ಇನ್ನೊಂದು ಶ್ಲೋಕ ಬರ್ತದೆ, ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂ ಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಾಂತರ ಶುಚಿಹಿ ಅಂತ. ಅಂದರೆ ಆ ತೀರ್ಥಗಳಿಗೆ ಮಹತ್ವ ಯಾಕೆ ಗೊತ್ತುಂಟಾ, ಅದೆಲ್ಲ ವಿಷ್ಣು ಪಾದೋದಕ, ದೇವರ ಪಾದದ ನೀರದು. ಅದಕ್ಕೋಸ್ಕರ ನಾವೀಗ ತೀರ್ಥ ತಗೊಳ್ತೇವೆ ದೇವಸ್ಥಾನದಲ್ಲಿ ಕೂಡ. ಯಾಕೆ ಅದಕ್ಕೆ ಯಾಕಷ್ಟು ಪವಿತ್ರತೆ ಕೇಳಿದರೆ ಅದನ್ನೆಲ್ಲ ಬೀಡಿಸಬಾರ್ದು ಅಂದರೆ ಹೇಳ್ತೇವೆ, ಹಾಳು ಮಾಡಬಾರ್ದು. ಯಾಕೆ ಕೇಳಿದರೆ ಅದು ಭಗವಂತನ ಪಾದದ ನೀರು, ಭಗವಂತನಿಗೆ ಅಭಿಷಿಕ್ತವಾದ ನೀರು, ಅದಕ್ಕೋಸ್ಕರ ಅದಕ್ಕೆ ಎಷ್ಟು ಪುಣ್ಯ ಬಿಟ್ಟರೆ ಕೇವಲ ತೀರ್ಥಕ್ಕೆ ಅಷ್ಟು ಬೆಲೆ ಅಂತ. ತೀರ್ಥಕ್ಕೆ ತೀರ್ಥತ್ವ ಬಂದದ್ದೇ ಆ ಭಗವಂತನ ಪಾದದ ಸ್ಪರ್ಶವಾದುದರಿಂದ. ಹಾಗಾಗಿ ಅದರ ತಾತ್ಪರ್ಯ ಭಗವಂತನ ಪಾದದ ಮಹಿಮೆ ಅಷ್ಟು ಅಂತ. ಇನ್ನು ಮುಂದೆ ನಾವು ತೀರ್ಥದ ಮಹಿಮೆಯನ್ನು ನೋಡ್ತಾ ಇದ್ದೇವೆ ಕೇಳಿದರೆ ನಾವು ತಿಳ್ಕೊಳ್ಬೇಕು ಆ ಭಗವಂತನ ಪಾದದ ಎಲ್ಲವೂ ಕೂಡ ಭಗವಂತನ ಪಾದೋದಕವೇ, ಆದರೂ ಕೂಡ ಎಷ್ಟು ಮಹತ್ವವನ್ನು ಕೊಡ್ತಾರೆ ಅದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಕುರುಕ್ಷೇತ್ರಂ ಗಮಿಷ್ಯಾಮಿ ಕುರುಕ್ಷೇತ್ರೇ ವಸಾಮ್ಯಹಂ ಇತ್ಯೇವಂ ವಾಚ ಮುತ್ಸೃಜ್ಯ ಸರ್ವಪಾಪೈ ಪ್ರಮುಚ್ಯತೆ. ನಾನು ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಕುರುಕ್ಷೇತ್ರದಲ್ಲಿ ವಾಸ ಮಾಡ್ತೇನೆ ಅಂತ ಯಾರಾದರೂ ಯೋಚನೆ ಮಾಡಿದರೆ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನಂತೆ. ಯಾಕಂದರೆ ಆ ಕುರುಕ್ಷೇತ್ರ ಎಲ್ಲ ತೀರ್ಥಗಳ ಸಂಗಮ ಅಲ್ವಾ. ಹಾಗಾಗಿ ನಮ್ಗೆ ಹೋಗ್ಲಿಕ್ಕಾಗದೆ ಇದರ ವಾಚನವೇ ಬೇಡ, ಯಾಕೆ ಸುಮ್ಮನೆ ಮಾಡಬೇಕು, ಏನು ಮಾಡೋದು ಬೇಡ ಅಂತ ಹೇಳಿದರೆ ಕೇವಲ ನಾನು ಕುರುಕ್ಷೇತ್ರ ಗಮಿಷ್ಯಾಮಿ ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಅಲ್ಲಿ ವಾಸ ಮಾಡ್ತೇನೆ ಇಷ್ಟು ಹೇಳು ನೀನು, ಅದಕ್ಕೆ ನಿನಗೆ ಪುಣ್ಯ ಸಿಗ್ತದೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆಯೇ ಬ್ರಹ್ಮಜ್ಞಾನಂ ಗಯಾ ಶ್ರಾದ್ದಂ ಗೋಗ್ರಹೇ ಮರಣಂ ತಥಾ
ವಾಸಃ ಪುಂಸಾಂ ಕುರುಕ್ಷೇತ್ರೇ ಮುಕ್ತಿರುಕ್ತ ಚತುರ್ವಿಧ. 4 ವಿಧವಾದ ಮುಕ್ತಿಗೆ ಹೇತು ಯಾವುದು ಅಂತ. ಬ್ರಹ್ಮಜ್ಞಾನ, ದೇವರ ಒಳ್ಳೆಯ ಜ್ಞಾನ ಮುಕ್ತಿ ಸಿಗಲಿ ಕಾರಣ. ಗಯಾ ಶ್ರಾದ್ದ, ಒಬ್ಬ ಮಗ ತಂದೆಗೆ ಗಯೆಯಲ್ಲಿ ಶ್ರಾದ್ದ ಮಾಡಿದ ಹೇಳಿದರೆ ಅವನಿಗೆ ಸದ್ಗತಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಗೋಗ್ರಹೇ ಮರಣಂ, ದನಗಳೇ ಸುತ್ತಮುತ್ತ ಇರುವಾಗ ಅವುಗಳ ಮಧ್ಯದಲ್ಲಿ ಮರಣವಾದರೆ ಅದು ಪ್ರಶಸ್ತ ಅಂತ ಹೇಳ್ತಾರೆ. ಹಾಗೆಯೇ ಕುರುಕ್ಷೇತ್ರದಲ್ಲಿ ವಾಸ, ಇದೆಲ್ಲ ಮೋಕ್ಷಕ್ಕೆ ಹೇತು ಅಂತ ಹೇಳ್ತಾರೆ. ತೇ ವಿಮುಕ್ತಾಶ ಕಲುಷೈ ಅನೇಕ ಜನ್ಮ ಸಂಭವೈ ಪಶ್ಯಂತಿ ನಿರ್ಮಲಂ ದೇವಂ ಹೃದಯಸ್ಥಂ ಸನಾತನಂ ಬ್ರಹ್ಮವೇದಿ ಕುರುಕ್ಷೇತ್ರಂ ಪುಣ್ಯಂ ಸನ್ನಿಹಿತಂ ಸರ ಸೇವಮಾನ್ ನರ ನಿತ್ಯಂ ಪ್ರಾಪ್ತುವಂತಿ ಪರಂಪದಂ. ನಾವು ಭಗವಂತನನ್ನು ನಮ್ಮೊಳಗೆ ಕಾಣಬೇಕಂತಾದರೆ ಏನು ಮಾಡಬೇಕು ಹೇಳಿದರೆ ನಮ್ಮೊಳಗೆ ದೇವರನ್ನು ಕಾಣಬೇಕು ಅಂತ ಹೇಳ್ತಾರೆ. ನಾವು ದಿನ ದೇವರನ್ನು ನೋಡ್ತೇವೆ, ದೇವಸ್ಥಾನದಲ್ಲಿ ನೋಡ್ತೇವೆ ಹೇಳಿದರೆ ಅಲ್ಲ, ನಾವು ನಮ್ಮ ಒಳಗೆ ದೇವರನ್ನು ನೋಡಿದಾಗ ಮಾತ್ರ, ಆಗ ಮಾತ್ರ ಅವನು ತನ್ನ ಸಂಸಾರ ಏನು ಸಾಗರ ಇದೆ ಅದರಿಂದ ದಾಟಿರಲಿಕ್ಕೆ ಅವನು ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಕುರುಕ್ಷೇತ್ರದಲ್ಲಿ ಅವನಿದ್ದು ಈ ರೀತಿಯಾಗಿ ದೇವರನ್ನು ಪ್ರಾರ್ಥನೆ ಮಾಡಿದರೆ ಅವನು ಆ ಮೋಕ್ಷವನ್ನೇ ಪಡಿತಾನೆ ಅಂತ ಹೇಳ್ತಾರೆ. ಸರಸ್ವತ್ಯಾ ನರಸ್ನಾತ್ವ ಯಕ್ಷಂ ದೃಷ್ಟ್ವಾ ಪ್ರಣಮ್ಯ ಚ ಪುಷ್ಪಂ ಧೂಪಂ ಚ ನೈವೇದ್ಯಂ ದತ್ವಾ ವಾಚ ಮುದೀರಯೇತ್. ಇದು ಒಂದು ನಮಗೆ ಪಾಠ. ಏನು ಕೇಳಿದರೆ, ಅಲ್ಲಿ ಸರಸ್ವತಿ ನದಿಯಲ್ಲಿ ಒಬ್ಬ ಯಕ್ಷ ಇದ್ದಾನಂತೆ. ಆ ಯಕ್ಷನನ್ನು ನೋಡಿ ಅವನಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗಬೇಕಂತೆ. ಅಂದರೆ ಆ ನದಿಯ ಪಾಲಕ ಅಂತ ಹೇಳುವಂಥದ್ದು. ನಾವು ಕೂಡ ಈಗ ಎಲ್ಲ ನದಿಗಳ ಯಕ್ಷನ ಹೆಸರು ನಮ್ಗೆ ಗೊತ್ತಿರೋದಿಲ್ಲ, ಆದರೂ ಕೂಡ ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗುವುದಕ್ಕಿಂತ ಮುಂಚೆ ಮೊದಲಿಗೆ ಆ ನದ್ಯಾಭಿಮಾನಿ ದೇವತೆಗೆ ನಾವು ನಮಸ್ಕಾರ ಮಾಡಬೇಕು. ಯಾಕಂದ್ರೆ ನಾನು ಸ್ನಾನ ಮಾಡ್ತಾ ಇದ್ದೇನೆ, ನಿನಗೆ ನಮಸ್ಕಾರ ಅಂತ ಹೇಳಿ ಆ ನಂತರ ಸ್ನಾನ ಮಾಡಬೇಕು. ನಾವು ದೊಡ್ಡವರ ಹತ್ರ ಹೋಗುವಾಗ ಬಂದೆ ಅಂತ ಹಿಂದೆನೇ ನಾವು ಒಂದ್ಸಲ ನಾವು ಬರ್ಬೋದು ನಿಮ್ಮ ಹತ್ರ ಅಂತ ಕೇಳ್ಕೊಳ್ತೇವೆ. ಹಾಗೇನೆ ಇಲ್ಲಿ ಕೂಡ ಆ ನದಿ ಹತ್ರ, ಆ ನದಿ ಅಭಿಮಾನಿ ದೇವತೆ ಹತ್ರ ಕೇಳ್ಕೊಂಡು ನಾನು ಸ್ನಾನ ಮಾಡ್ತೇನೆ ಅನುಮತಿ ಕೊಡು ಅಂತ ಆ ನಂತರ ಹೋಗಬೇಕು ಅಂತ ಹೇಳ್ತಾರೆ. ಇದನ್ನು ನಾವು ಎಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದಾಗಲೂ ಕೂಡ ಈ ಚಿಂತನೆ ನಮ್ಗಿರ್ಬೇಕು ಅಂತ ಹೇಳ್ತಾರೆ. ತವ ಪ್ರಸಾದ ಯಕ್ಷೇಂದ್ರ ವನಾನಿ ಸರಿತಶ್ಚಯ ಭ್ರಮಿಷ್ಯ ಮಿತ ತೀರ್ಥಾನಿ ಅವಿಘ್ನಂ ಗುರುಮೇ ಸದಾ. ಯಾಕೆ ಮಾಡಬೇಕು ಹೇಳಿದರೆ, ಅವುಗಳ ನಮಸ್ಕಾರಾದಿಗಳನ್ನು ಮಾಡುವುದರಿಂದ ನಮ್ಮ ಏನು ಸ್ನಾನ ಮಾಡಲಿಕ್ಕೆ ಹೋದಾಗ ವಿಘ್ನಗಳು ಅಂತ ಏನು ಬರ್ತದೋ ಅದೆಲ್ಲ ನಾಶವಾಗ್ತದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿ ಆ ಋಷಿಗಳು ಕೇಳ್ತಾರೆ. ವನಾನಿ ಸಪ್ತನೋ ಬ್ರೂಹಿ ನವನದ್ಯಶ್ಚಯಾ ಸ್ಮೃತಾ ತೀರ್ಥಾಂಚ ಸಮಗ್ರಾಣಿ ತೀರ್ಥಸ್ನಾನ ಫಲಂ ತಥಾ ಏನೇನ ವಿಧಾನೇನ ಯಸ್ಯ ತೀರ್ಥಸ್ಯ ಯತ್ಫಲಂ ತತ್ಸರ್ವಂ ವಿಸ್ತರೇಣೇಹ ಬ್ರೂಹಿ ಪೌರಾಣಿಕೋತ್ತಮ. ಗುಂಟಲ್ವಾ ಈಗ 7 ವನಗಳ ಬಗ್ಗೆ, 9 ನದಿಗಳ ಬಗ್ಗೆ, ಎಲ್ಲ ತೀರ್ಥಗಳ ಬಗ್ಗೆ, ಆ ತೀರ್ಥದ ಸ್ನಾನದಿಂದ ಆಗುವ ಫಲವನ್ನು ಹೇಳಿ, ಯಾವ ವಿಧಾನದಿಂದ ಎಲ್ಲೆಲ್ಲಿ ಸ್ನಾನ ಮಾಡಿದರೆ ಎಂತೆಂತಹ ಫಲಗಳು ಸಿಗ್ತದೆ ಅಂತ ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾರಂತೆ. ಆಗ ರೋಮಾಶ್ರನರು ಹೇಳ್ತಾರೆ, ಶೃಣು ಸಪ್ತ ವನಾನೀಹ ಕುರುಕ್ಷೇತ್ರಸ್ಯ ಮಧ್ಯತ ಯೇಷಾಂ ನಾಮಾನಿ ಪುಣ್ಯಾನಿ ಸರ್ವಪಾಪಹರಾಣಿ ಚ ಕಾಮ್ಯಕಂ ಚ ವನಂ ಪುಣ್ಯಂ ತಥಾದಿತಿ ವನಂ ಮಹತ್ ವ್ಯಾಸಸ್ಯ ಚ ವನಂ ಪುಣ್ಯಂ ಫಲಕೀ ವನಮೇವ ಚ ತತ್ರ ಸೂರ್ಯವನಸ್ಥಾನಂ ತಥಾ ಮಧುವನಂ ಮಹತ್ ಪುಣ್ಯಂ ಶೀತವನಂ ನಾಮ ಸರ್ವಕಲ್ಮಶನಾಶನಂ ವನಾನ್ಯೇತಾನಿ ವೈ ಸಪ್ತ ನದಿ ಶೃಣ್ವತ ಮೇ ದ್ವಿಜ ಸರಸ್ವತಿ ನದಿ ಪುಣ್ಯ ತಥಾ ವೈತರಣಿ ನದಿ. ಮೊದಲಿಗೆ ಆ 7 ವನಗಳ ಸ್ಮರಣೆಯನ್ನು ಮಾಡ್ತಾರೆ. ವನಗಳ ಸ್ಮರಣೆಯನ್ನು ಮಾಡೋಣ. ಕಾಮ್ಯಕವನ, ಅದಿತಿವನ, ವ್ಯಾಸವನ, ಫಲಕೀವನ, ಸೂರ್ಯವನ, ಮಧುವನ, ಶೀತವನ, ಈ ರೀತಿಯಾಗಿ 7 ವನಗಳಿವೆ. ನದಿಗಳು ಯಾವುದು ಕೇಳಿದರೆ ಇವೆಲ್ಲವೂ ಕೂಡ ಇವುಗಳ ಸ್ಮರಣೆಯೇ ಪಾಪನಾಶನವನ್ನು ಮಾಡ್ತದೆ. ಈ ನದಿ ಯಾವುದು ಕೇಳಿದರೆ ಆಪಗಾಚ ಮಹಾಪುಣ್ಯ ಗಂಗಾ ಮಂದಾಕಿನಿ ನದಿ ಮಧುಸ್ರವ ವಾಸು ನದಿ ಕೌಶಿಕಿ ಪಾಪನಾಶಿನಿ ದೃಷದ್ವತಿ ಮಹಾಪುಣ್ಯ ತಥಾ ಹಿರಣ್ಯವತಿ ನದಿ ವರ್ಷಾಕಾಲವಃ ಸರ್ವ ಅರ್ಜಯಿತ್ವಾ ಸರಸ್ವತಿ ಏತಾಸಾ ಮುದಕಂ ಪುಣ್ಯಂ ಪ್ರಾವಟ್ಕಾಲೇ ಪ್ರಕೀರ್ತಿತಂ. ಯಾವುದೆಲ್ಲ ಕೇಳಿ ಸರಸ್ವತಿ ನದಿ, ಆಪಗಾ ನದಿ, ಮಹಾಪುಣ್ಯ, ಗಂಗಾ ನದಿ, ಮಂದಾಕಿನಿ ನದಿ, ಮಧುಸ್ರವ, ವಾಸು ನದಿ, ಕೌಶಿಕಿ, ದೃಷದ್ವತಿ, ಹಿರಣ್ವತಿ, ವರ್ಷಾಕಾಲ, ಇವೆಲ್ಲ ವರ್ಷಾಕಾಲದಲ್ಲಿ ಚೆನ್ನಾಗಿ ಹರಿಯುವಂತಹ ನದಿಗಳು. ಇವುಗಳ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ ಆನಂತರ ಮುಂದೆ ನದಿಗಳ ವರ್ಣನೆ ವಿಸ್ತಾರವಾಗಿ ಮಾಡ್ತಾರೆ. ಆನಂತರ ಇನ್ನು ಕೆಲವು ಅಂಶಗಳನ್ನು ಹೇಳುವಾಗ ತಥೋ ರಾಮ ಹೃದಂ ಗಚ್ಚೇ ತೀರ್ಥ ಸೇವಿ ದ್ವಿಜೋತ್ತಮ ಯತ್ರ ರಾಮೇಣ ವಿಪ್ರೇಣ ತರಸಾ ದೀಪ್ತ ತೇಜಸ. ನಾವು
ಕುರುಕ್ಷೇತ್ರಕ್ಕೆ ಹೋದಾಗ ಆದಷ್ಟು ನಾವು ಆ ನದಿಗಳ ವರ್ಣೆಯನ್ನು ಓದ್ತಾ ಹೋಗ್ಬೇಕು. ಎಲ್ಲಿಯಾದ್ರೂ ನಮಗೆ ಕುರುಕ್ಷೇತ್ರಕ್ಕೆ ಹೋಗುವ ಪ್ರಸಂಗ ಬಂದಾಗ ಆದಷ್ಟು ನಾವು ಈ ವಾಮನ ಪುರಾಣದ ಪುಸ್ತಕವನ್ನು ಇಟ್ಕೊಂಡು ಹೋಗ್ಬೇಕು. ಅಲ್ಲಿ ಹೇಳ್ತಾರೆ ಯಾವ ನದಿ ಆದರೂ ಯಾವ ನದಿ ಸಿಗ್ತದೆ ಅಂತ. ಈಗ ಕೇಳಿದ್ರೆ ನಮಗೆ ಬರೀ ನದಿಗಳ ಹೆಸರನ್ನು ಹೇಳ್ತಾ ಇದ್ದಾರೆ ಅಂತ ಅನಿಸ್ತದೆ. ಇದರಿಂದ ನಾವು ತಿಳಿಯಬೇಕಾದಂಥದ್ದು ಆ ಕುರುಕ್ಷೇತ್ರದಲ್ಲಿ ಬಹಳ ನದಿಗಳಿವೆ ಅಂತ ತಿಳಿದು ನಾವು ಯಾವಾಗ ಯಾತ್ರೆಗೆ ಹೋಗ್ತೇವೆ ಅವತ್ತು ಅದು ತುಂಬ ಉಪಯುಕ್ತವಾಗ್ತದೆ, ಎಲ್ಲೆಲ್ಲಿ ಹೋಗಬೇಕು ಅಂತ. ಹಾಗೆಯೇ ಇಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಅಲ್ಲಿ ಒಂದು ರಾಮಹೃದ ಅಂತಿದೆ. ಮುಂದೆ ಅವರು ತುಂಬ ನದಿಗಳ ಹೆಸರನ್ನು ಹೇಳಿದರು, ಆದರೆ ಮುಂದೆ ಮುಂದೆ ಹೋದಾಗ ರಾಮಹೃದ ಅಂತ ಒಂದು ನದಿ ಇದೆ. ಅಲ್ಲಿ ತಥೋ ರಾಮಹೃದಂ ಗಚ್ಚೆ ತೀರ್ಥ ಸೇವೀರ್ಯೋತ್ತಮ ಯತ್ರ ರಾಮೇಣ ವಿಪ್ರೇಣ ತರಸಾ ದೀಪ್ತ ತೇಜಸ ಕ್ಷತ್ರಮುತ್ಸಾದ್ಯ ವೀರೇಣ ಸದಾ ಪಂಚನಿವೇಶಿತ ಪೂರಯಿತ್ವ ನನವ್ಯಾಗ್ರದಿರೇಣೇತಿ ನ ಶ್ರುತಂ. ಹೇಳ್ತಾರೆ ಅಲ್ಲಿ ರಾಮಹೃದ ಅಂತ ಒಂದಿದೆ, ಅದು ತುಂಬ ತೇಜಸ್ಸನ್ನುಳ್ಳದ್ದು ಅಂತ ಹೇಳ್ತಾರೆ. ರಾಮ ರಾಮ ಮಹಾಬಾಹೋ ಪ್ರೀತ ಸ್ಮಸ್ತವ ಭಾರ್ಗವ ಅನಯಾ ಪಿತೃಭಕ್ತ್ಯ ಚ ವಿಕ್ರಮೇಣ ಚ ದೇವಿಭೋ ವರಂ ವೃಣಿಶ್ವ ಭದ್ರಂ ತೇ ಕಿಮಿಚ್ಛಸಿ ಮಹಾಯಶ ಏವ ಮುಕ್ತಸ್ತು ಪಿತೃಭಿ ರಾಮ ಪ್ರಭವತಾಂಬರಃ. ಅದಕ್ಕೆ ರಾಮಹೃದ ಅಂತ ಯಾಕೆ ಹೆಸರು ಕೇಳಿದರೆ ಅಲ್ಲಿ ರಾಮನೇ ಪಿತೃಗಳಿಗೆ ತರ್ಪಣಾದಿಗಳನ್ನು ಮಾಡಿದ್ದ ಅಂದೆ. ಸಾಕ್ಷಾತ್ ಶ್ರೀರಾಮಚಂದ್ರ, ಅವನಿಗೆ ವಿಧಿ ನಿಷೇಧಗಳು ಯಾವುದೂ ಕೂಡ ಇಲ್ಲ. ಆದರೂ ಕೂಡ ಪಿತೃಗಳ ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ ತಿಳಿಸ್ಲಿಕ್ಕೆ. ರಾಮನಿಗೆ ಯಾರು ಪಿತೃಗಳು, ಯಾರು ಅವನೇ ದೊಡ್ಡ ಪಿತ, ಅವನಿಗೆ ಪುನಃ ಪಿತೃಗಳು ಯಾರು? ಆದರೆ ನಮಗೆ ತಿಳಿಸ್ಲಿಕ್ಕೆ ನಾವು ಪಿತೃ ತರ್ಪಣಗಳನ್ನು ಮಾಡಬೇಕು ಅಂತ ತಿಳಿಸ್ಲಿಕ್ಕೆ ರಾಮಹೃದದಲ್ಲಿ ರಾಮ ತರ್ಪಣಾದಿಗಳನ್ನು ಕೊಟ್ಟಿದ್ದ ಅಂತೆ. ಆಗ ಆ ಪಿತೃದೇವತೆಗಳು ಬಂದು ಅವನಿಗೆ ಕೇಳ್ತಾರೆ, ನಿನ್ಗೆ ಯಾವ ವರ ಬೇಕು ಕೇಳು ಅಂತ ರಾಮನಿಗೆ ಕೇಳಿದಂತಹ ಸ್ಥಾನ ಅಂತೆ ಅದು ರಾಮಹೃದ ಎನ್ನುವಂಥದ್ದು. ಹಾಗಾಗಿ ಆಗ ರಾಮ ಹೇಳಿದ ಅಂತೆ, ಅಬ್ಧವೀತ್ ಪ್ರಾಂಜಲಿರ್ವಾಕ್ಯಂ ಯಸ ಪಿತೃನ್ ಗಗನೇ ಸ್ಥಿತಾನ್ ಭವಂತೋ ಯದಿ ಮೇ ಪೀತ ಯದ್ಯನುಗ್ರಾಹ್ಯತಾ ಮಯಿ ಪಿತೃಪ್ರಸಾದಾದಿಚ್ಛೇಯಂ ತಪಸ್ಯಾಪ್ಯಯನಂ ಪುನಃ ಎಚ್ಚರೋಷಾಭಿಭೂತೇನ ಶುತ್ರಮುತ್ಸಾದಿತಂ ಮಯಾ. ಹೇಳ್ತಾರೆ ಆಗ ಇಲ್ಲಿ ರಾಮ ಅಂತ ಹೇಳುವಾಗ ಯಾವ ರಾಮ ಕೇಳಿದರೆ ದಾಶರಥಿ ರಾಮ ಅಲ್ಲ, ಪರಶುರಾಮ. ಆ ಪರಶುರಾಮ ನಾನು ತುಂಬ ಅವೇನು ಮಾಡಿದ, ತುಂಬ ಕ್ಷತ್ರಿಯರ ಸಂಹಾರ ಮಾಡಿದ ಅಲ್ವಾ, ಮಾಡಿದ್ದು ದುಷ್ಟ ಕ್ಷತ್ರಿಯರ ಸಂಹಾರವೇ. ಆದರೂ ಕೂಡ ಜಗತ್ತಿಗೆ ದೊಡ್ಡ ಪಾಪದ ಹಾಗೆ ಕಾಣಿತು. ಅಂತಹ ಪಾಪ ಪರಶುರಾಮನಿಗಿಲ್ಲ, ಸಾಕ್ಷಾತ್ ನಾರಾಯಣ, ಅವನಿಗೆ ಯಾವ ಪಾಪ, ಸರ್ವವಿಧೂತ ಪಾಪ ಅಲ್ವಾ. ಆದರೂ ಕೂಡ ತಿಳಿಸ್ಲಿಕ್ಕೆ ಅದರ ಒಂದು ಆ ತೀರ್ಥದ ಮಹತ್ವವನ್ನು ತಿಳಿಸ್ಲಿಕ್ಕೆ ಅಲ್ಲಿ ಆ ಪರಶುರಾಮ ಬಂದು ಕೇಳ್ತಾನೆ ಪಿತೃಗಳ ಹತ್ರ, ನಿಮಗೇನು ನನಗೆ ವರವನ್ನು ಕೊಡಿ ಅಂತ ಅವರ ಪ್ರೀತಿಯನ್ನು ಮಾಡಿದಾಗ ಆ ಪಿತೃಗಳು ಕೇಳ್ತಾರಂತೆ, ಏನು ವರ ಬೇಕು ಅದನ್ನು ಕೇಳು ಅಂತ ಹೇಳುವಾಗ ಆ ಪರಶುರಾಮ ದೇವತೆಗಳು ಕೊಡ್ತಾರಂತೆ, ನಿಂಗೇನೇನು ಇತ್ತೋ ಅದೆಲ್ಲ ಯಾವುದೆಲ್ಲ ನಿನಗೆ ದೋಷ ಬಂದಿದ್ದೋ ಅದೆಲ್ಲ ನಾಶವಾದಂತೆ ಆಯಿತು ಅಂತ ಹೇಳ್ತಾರಂತೆ. ಹೃದಯ ಶ್ರೇವತೇಶು ಯೇ ಸ್ನಾತ್ವಾ ಸ್ವಾನ್ ಪಿತೃನ್ ಸರ್ಪಯಂತಿ ಚ ತೇಭ್ಯೋ ದಾಸ್ಯಂತಿ ಪಿತರೋ ಯಥಾ ಬಿಲಷಿತಂ ವರಂ. ಅಷ್ಟೇ ಅಲ್ಲದೆ ಇಲ್ಲಿ ಯಾವುದೇ ನಿನಗೆ ದೋಷ ಇಲ್ಲ, ಈಗ ಯಾವುದು ದೋಷ ಇಲ್ಲ ಅಂತ ಅನ್ಕೋ, ಯಾರು ಇಲ್ಲಿ ರಾಮಹೃದಯಕ್ಕೆ ಬಂದು ಯಾರು ತರ್ಪಣಾದಿಗಳನ್ನು ಕೊಡ್ತಾರೋ ಅವರ ದೋಷ ಕೂಡ ನಾಶವಾಗ್ತದೆ ಅಂತ ಹೇಳ್ತಾರಂತೆ. ಹೀಗೇನೆ ವಿಸ್ತೃತವಾಗಿ ಪುನಃ ಆ ರಾಮಹೃದ ಆದಮೇಲೆ ಇನ್ನೂ ತುಂಬ ನದಿಗಳ ವರ್ಣೆಯನ್ನು ಇಲ್ಲಿ ಮಾಡ್ತಾರೆ. ಆ ನಂತರ ಅಲ್ಲೊಂದು ತೀರ್ಥದ ಬಗ್ಗೆ ಹೇಳ್ತಾರೆ. ತತ್ರ ಸ್ನಾತ್ವಾ ಚ ಪುರುಷ ಸರ್ವದಾನ ಫಲಂ ಲಭೇತ್ ಕಿಂ ರೂಪಂ ಚ ಮಹಾತೀರ್ಥಂ ತತ್ರೈವ ಭುವಿ ದುರ್ಲಭಂ ತಸ್ಮಿನ್ ಸ್ನಾತತ್ಸು ಪುರುಷಃ ಸರ್ವಯಜ್ಞ ಫಲಂ ಲಭೇತ್ ಸರಕಸ್ಯ ತು ಪೂರ್ವೇಣ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ ಅನ್ಯಜನ್ಮ ಸುವಿಖ್ಯಾತಂ ಸರ್ವಪಾಪನಾಶನಂ ಅಂತ. ಅಲ್ಲಿ ಇನ್ನೊಂದು ತೀರ್ಥ ಯಾವುದು ಕೇಳಿದರೆ ಅಲ್ಲಿ ಸರಕ ಅಂತ ಹೇಳುವಂತಹ ತೀರ್ಥ. ಅಲ್ಲಿ ಏನಾಯಿತು ಕೇಳಿದರೆ ನರಸಿಂಹೋಪಕೃತ್ವ ಹೃತ್ವ ದಾನವಮೂರ್ಜಿತಂ ತಿರ್ಯಜ್ಞೋನೋ ಸ್ಥಿತೋ ವಿಷ್ಣು ಸಿಂಹೇಶು ರತಿಮಾಪ್ನುವನ್. ಆಗ ನರಸಿಂಹ ಅವತಾರದ ಕಥೆಯ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಆ ನರಸಿಂಹ ಅವತಾರದ ಸಮಾಪ್ತಿ ಯಾವ ರೀತಿಯಾಗಿ ಆಯಿತು ಅಂತ ನಾವು ನೋಡಿದಂತಾದರೆ ಅಲ್ಲಿಯೇ ಮುಗಿಲಿಲ್ಲ ಅಂತೆ, ಕಥೆ ಸ್ವಲ್ಪ ಮುಂದುವರಿಸ್ತಾರೆ. ಅಲ್ಲಿ ಮುಂದುವರಿಸ್ತಾ ಹೇಳ್ತಾರೆ, ತಥೋ ದೇವ ಸಗಂಧರ್ವ ಆರಾಧ್ಯ ವರದಂ ಶಿವಂ ಊಚು ಪ್ರಣತ ಸರ್ವಂಗ ವಿಷ್ಣು ದೇಹಸ್ಯ ಸ್ತಂಭನೆ. ಆಗ ನರಸಿಂಹ ವನಕ್ಕೆ ಹೋಗಿ ಅಲ್ಲೇ ಓಡಾಡ್ತಾ ಇದ್ದಂತೆ. ಆಗ ದೇವತೆಗಳೆಲ್ಲ ಶಿವನ ಹತ್ರ ಹೋಗಿ ಆ ನರಸಿಂಹನನ್ನು ಪುನಃ ಹಿಂದೆ ಕರೆದುಕೊಂಡು ಬಾ, ಇಲ್ಲಿಗೆ ಅವನ ಆ ವನದಲ್ಲಿ ತಿರುಗುವಂಥದ್ದನ್ನು ನಿಲ್ಲಿಸು ಅಂತ ದೇವತೆಗಳು ಶಿವನ ಹತ್ರ ಕೇಳ್ತಾರಂತೆ. ಆಗ ತಥೋ ದೇವೋ ಮಹಾತ್ಮ ಸೋ ಶಾರಭಂ ರೂಪಮಾಸ್ತ
ಯುದ್ಧಂ ಚ ಕಾರಯಾಮಾಸ ದಿವ್ಯಂ ವರ್ಷಸಹಸ್ರಕಂ ಯುದ್ಧಮಾನತು ತೌ ದೇವೋ ಪತಿತೋ ಸರಮಧ್ಯತಃ. ಆಗ ಅವರಿಬ್ಬರು ಕೂಡ ಶಿವ ಮತ್ತು ನರಸಿಂಹ ಇಬ್ಬರು ಕೂಡ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಪ್ರಾರಂಭ ಮಾಡ್ತಾ 1000 ವರ್ಷಗಳ ಕಾಲ ಯುದ್ಧ ಮಾಡ್ತಾರಂತೆ. ಮಾಡ್ತಾ ಮಾಡ್ತಾ ಒಂದು ಸರೋವರಕ್ಕೆ ಬೀಳ್ತಾರಂತೆ. ಹಾಗೆ ಹೇಳ್ತಾರೆ, ತಸ್ಮಿನ್ ಸರಸ್ತಟೇ ವಿಪ್ರೋ ದೇವರ್ಷಿ ನಾರದ ಸ್ಥಿತ ಅಶ್ವತ್ಥ ವೃಕ್ಷಮಾಶ್ರಿತ್ಯ ಧ್ಯಾನಸ್ಥೌ ಸ್ತೌತದರ್ಶಃ ವಿಷ್ಣು ಚತುರ್ಭುಜೋ ಯಜ್ಞೆ ಲಿಂಗಾಕಾರ ಶಿವಸ್ಥಿತಃ ತೌ ದೃಷ್ಟ್ವಾ ತತ್ರ ಪುರುಷೋ ದುಷ್ಟಾ ಭಕ್ತಿಭಾವಿತಃ. ಆ ಸ್ಥಾನದಲ್ಲಿ, ಆ ಸರೋವರದಲ್ಲಿ ವಿಷ್ಣು ಮತ್ತು ನರಸಿಂಹ ಇಬ್ಬರು ಕೂಡ, ವಿಷ್ಣು ಮತ್ತು ನರಸಿಂಹ ಅಂದರೆ ವಿಷ್ಣು ಚತುರ್ಭುಜ 4 ಭುಜಗಳನ್ನು ಯುಕ್ತನಾದ ರೂಪದಲ್ಲಿ ಬಂದ ಅಂತೆ. ಇನ್ನು ಶಿವ ಲಿಂಗ ರೂಪದಲ್ಲಿ ಬಂದ ಅಂತೆ. ಆಗ ಅವರೆಲ್ಲ ಇಬ್ಬರು ಕೂಡ ವಿಶೇಷವಾಗಿ ನಮಗೆ ಪರಮೇಶ್ವರರ ಅಂದರೆ ಏನು ಹರಿಹರರ ಸ್ತುತಿ ಒಟ್ಟಿಗೆ ಬೇಕಂತಾದರೆ ಈ ಭಾಗವನ್ನು ನಾವು ನೋಡ್ಬೋದು. ಹೇಳ್ತಾರೆ, ನಮಃ ಶಿವಾಯ ದೇವಾಯ ವಿಷ್ಣವೇ ಪ್ರಭವಿಷ್ಣವೇ ಹರೇ ಚ ಉಮಾಭದ್ರೇ ಸ್ಥಿತಿಕಾಲಭೃತೆ ನಮಃ ಹರಾಯ ಬಹುರೂಪಾಯ ವಿಶ್ವರೂಪಾಯ ವಿಷ್ಣವೇ ತ್ರಯಂಬಕಾಯ ಸುಸಿದ್ಧಾಯ ಕೃಷ್ಣಾಯ ಜ್ಞಾನಹೇತವೇ. ಶಿವನಿಗೆ ನಿನಗೆ ನಮಸ್ಕಾರ, ವಿಷ್ಣು ನಿನಗೂ ಕೂಡ ನಮಸ್ಕಾರ. ನೀನಂತೂ ಉಮಾಭರ್ತೃ, ಉಮೆಯ ಗಂಡ ಶಿವನಿಗೆ ನಮಸ್ಕಾರ. ಸ್ಥಿತಿಯನ್ನು ಯಾರು ಮಾಡ್ತಾನೋ ಅಂತ ವಿಷ್ಣುವಿಗೆ ನಮಸ್ಕಾರ. ಇನ್ನು ಬಹುರೂಪವನ್ನುಳ್ಳ ತುಂಬ ರೂಪ ಇದೆ ರುದ್ರನಿಗೆ ಅಂತ ತುಂಬ ರೂಪವುಳ್ಳ ರುದ್ರನಿಗೆ ನಮಸ್ಕಾರ. ಇನ್ನು ಇಡೀ ಜಗತ್ತನ್ನು ವ್ಯಾಪಿಸಿರುವಂತಹ ವಿಶ್ವರೂಪನಾದ ವಿಷ್ಣುವಿಗೆ ನಮಸ್ಕಾರ. ಇನ್ನು 3 ಕಣ್ಣುಳ್ಳ ರುದ್ರನಿಗೆ ನಮಸ್ಕಾರ. ಜ್ಞಾನಕ್ಕೆ ಕಾರಣನಾದಂತಹ ಕೃಷ್ಣನಿಗೆ ನಮಸ್ಕಾರ ಅಂತ ವಿಶೇಷವಾಗಿ ಒಂದೇ ಸಾಲಿನಲ್ಲಿ 2 ಸ್ತುತಿಗಳು. ರುದ್ರನ ಸ್ತುತಿ ಕೂಡ ಮಾಡ್ತಾ ಇದ್ದಾರೆ, ವಿಷ್ಣುವಿನ ಸ್ತುತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆಗ ಹೇಳ್ತಾರೆ, ಧನ್ಯೋಹಂ ಸುಕೃತಿ ನಿತ್ಯಂ ಯದೃಷ್ಟೋ ಪುರುಷೋತ್ತಮೋ ಮಮಾಶ್ರಮಿದಂ ಪುಣ್ಯಂ ಯುವಾಭ್ಯಾ ವಿಮಲೀಕೃತಂ ಅದ್ಯ ಪ್ರಭೃತಿ ತ್ರೈಲೋಕ್ಯೆ ಅನ್ಯಜನ್ಮೇತಿ ವಿಶ್ರುತಂ. ಇದುಂಟಲ್ವಾ ಅನ್ಯಜನ್ಮ ಅಂತ. ಈ ತೀರ್ಥದ ಹೆಸರು ಏನು ಅವರು ಬಿದ್ದರು ಅಂತಹ ತೀರ್ಥದ ಹೆಸರು ಅನ್ಯಜನ್ಮ ಅಂತ. ಯಾರೆಲ್ಲ ಈ ತೀರ್ಥಕ್ಕೆ ಬಂದು ಸ್ನಾನ ಮಾಡ್ತಾರೋ ಅವರು ತುಂಬ ಕೃತಾರ್ಥರಾಗ್ತಾರೆ. ಅವರು ಹೇಳ್ತಾರೆ ಋಷಿಗಳು, ಇಂಥ ಅಲ್ಲೊಂದು ಋಷಿ ಆಶ್ರಮ ಇತ್ತು, ನೀವು ಇಲ್ಲಿ ಬಂದದ್ದು ಮಾತ್ರ ನನಗೆ ಬಹಳ ಸಂತೋಷ. ದೊಡ್ಡವರು ಮನೆಗೆ ಬಂದಿದ್ದಾರಲ್ವ, ದೊಡ್ಡವರು ಸ್ವತಃ ತಾನು ಯುದ್ಧ ಮಾಡಿಕೊಂಡು ಸರೋವರಕ್ಕೆ ಬಂದು ಬಿದ್ದು ಬಿಟ್ಟಿದ್ದಾರೆ. ಬಿದ್ದದ್ದು ಹೇಳಿದರೆ ನಾವು ಅವರ ಏನು ಗಲಾಟೆ ಅಂತಲ್ಲ, ಏನೋ ಆ ತೀರ್ಥದ ಮಹಿಮೆಯನ್ನು ಹೇಳಬೇಕಿತ್ತು, ಅದಕ್ಕೋಸ್ಕರ ಅಲ್ಲಿ ಬಿದ್ದಿದ್ದಾರೆ. ನೀವು ಇಂತಹ ಆಶ್ರಮದ ಹತ್ತಿರ ಬಂದಿದ್ದೀರಲ್ವ ಅಂತ ಹೇಳಿ ಅವರು ಕೂಡ ತುಂಬ ಸ್ತುತಿ ಮಾಡ್ತಾರಂತೆ. ಇಷ್ಟು ಹೇಳಿ ಇನ್ನೂ ಕೂಡ ವಿಸ್ತಾರವಾಗಿ ಆ ತೀರ್ಥಗಳ ವರ್ಣನೆಯನ್ನು ಹೇಳ್ತಾರೆ. ಆಗ ಇನ್ನೊಂದು ಪ್ರಸಂಗವನ್ನು ಅಲ್ಲಿ ಹೇಳ್ತಾರೆ. ಸಮಾಹೂತ ಯೋ ತತ್ರ ಮಂಕಣೇನ ಮಹಾತ್ಮನ ಕುರುಕ್ಷೇತ್ರೇಸು ಕರುಣ ಯಜಿತಾ ಸಾ ಸರಸ್ವತಿ. ಒಬ್ಬ ಮಂಕಣ ಅಂತ ಒಬ್ಬ ಇದ್ದ. ಆ ಮಂಕಣ ಎನ್ನುವವ ಸರಸ್ವತಿ ನದಿಯ ಹತ್ರ ಒಂದು ಕಡೆ ಯಜ್ಞ ಮಾಡಿದ್ದ ಅಂತೆ. ಅಂತಹ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಯಾರು ಆ ರೋಮಹರ್ಷಣರು ಮಾತಾಡ್ತಾ ಹೇಳ್ತಾರೆ. ಆಗ ಯತ್ರ ಮಂಕಣಕ ಸಿದ್ಧ ಸಪ್ತ ಸಾರಸ್ವತೆ ಸ್ಥಿತ ನೃತ್ಯಮಾನಶ್ಚ ದೇವೇನ ಶಂಕರೇಣ ನಿವಾರಿತ. ಒಂದು ವಿಶೇಷವಾದ ಒಂದು ಕಥೆಯನ್ನು ಇಲ್ಲಿ ಹೇಳ್ತಾರೆ. ಒಬ್ಬ ಮಂಕಣಾಂಗ ಸಿದ್ಧ, ಒಬ್ಬ ಒಳ್ಳೆ ಸಿದ್ಧ ಪುರುಷ, ಒಳ್ಳೆಯ ತಪಸ್ಸಾದಿಗಳನ್ನು ಮಾಡ್ತಾ ಇದ್ದ. ಅವನು ಮಾಡ್ತಾ ಮಾಡ್ತಾ ಅಲ್ಲಿ ಸಪ್ತ ಸಾರಸ್ವತೆ ಸ್ಥಿತ ನೃತ್ಯಮಾನಷ್ಟು ಸುಮ್ಮನೆ ನೃತ್ಯ ಮಾಡ್ತಾ ಇದ್ದ ಅಂತೆ. ಹಾಗೆ ನೃತ್ಯ ಮಾಡ್ತಾ ಇದ್ದವ ಶಂಕರ ರುದ್ರನಿಂದ ನಿಲ್ಲಿಸಲ್ಪಟ್ಟ ಅಂತೆ. ನಮ್ಗೇನು ಅರ್ಥನೇ ಆಗಲ್ಲ. ಮಂಕಣಾಂಕ ಅಂತ ಒಬ್ಬ ಒಳ್ಳೆ ಋಷಿ ಅಂತ ಹೇಳ್ತಾ ಇದ್ದೀರಿ, ಸುಮ್ಮನೆ ನೃತ್ಯ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದೀರಿ. ಅವನು ರುದ್ರನಿಂದ ನಿವಾರಿಸಲ್ಪಟ್ಟ ಅಂತ ಅಂದ್ರೆ ಇಷ್ಟೇ ಹೇಳಿದರು ರೋಮಹರ್ಷಣರು. ಆಗ ಋಷಿಗಳು ಕೇಳ್ತಾರೆ, ಕಥಂ ಮಂಕಣಕ ಸಿದ್ಧ ಕಸ್ಮಾತ್ ಜಾತೋ ಮಹಾನ್ ಋಷಿ ನೃತ್ಯಮಾನಸ್ತು ದೇವೇನ ಕಿಮರ್ಥಂ ಸನಿವಾರಿತಃ. ನೀವೇನು ಹೇಳ್ತಾ ಇದ್ದೀರಲ್ಲ ಮಂಕಣಕ ಅಂತ, ಅವ ಏನು ನೃತ್ಯ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದೀರಿ. ಅವನು ಹೇಗೆ ನಿವಾರಿಸಲ್ಪಟ್ಟ, ಯಾಕೆ ನಿವಾರಿಸಲ್ಪಟ್ಟ, ಎಲ್ಲಿ ನಿವಾರಿಸಲ್ಪಟ್ಟ, ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಋಷಿಗಳು ಕೇಳ್ತಾರೆ. ಆಗ ರೋಮಹರ್ಷಣರು ಹೇಳ್ತಾರೆ, ಕಶ್ಯಪಸ್ಯ ಸುತೋ ಜಜ್ಞೆ ಮಾನಸೋ ಮಂಕಣೋ ಮುನಿ ಸ್ನಾನಂ ಕರ್ತುಂ ವ್ಯವಸಿತೋ ಗೃಹೀತ್ವಾ ವಲ್ಕಲಂ ದ್ವಿಜ ತತ್ರ ಗತಾ ಹ್ಯಪ್ಸರಸೋ ರಂಭಾದ್ಯ ಪ್ರಿಯದರ್ಶನ ಸ್ನಾಯಂತಿ ರುಚಿರಾ ಸ್ನಿಗ್ಧಾಸ್ತೇನ ಸಾರ್ಧಂ ಅನಿಂದಿತಾ. ಈ ಮಂಕಣಕ ಎನ್ನುವ ಕಶ್ಯಪನ ಮಗ ಅಂತ. ಆ ಕಶ್ಯಪನ ಮಗ ಒಂದ್ಸಲ ಒಳ್ಳೆ ಸಿದ್ಧ ತಪಸ್ಸಾದಿಗಳನ್ನು ಮಾಡ್ತಾ ಇದ್ದ. ಒಂದು ವಲ್ಕಲ, ಒಂದು ಬಟ್ಟೆಯನ್ನು ಉಟ್ಟುಕೊಂಡು ಸ್ನಾನ ಮಾಡ್ಲಿಕ್ಕಂತ ಹೋಗ್ತಾನಂತೆ. ಅಲ್ಲಿ ಅಪ್ಸರನ್ನೆಲ್ಲ ನೋಡ್ತಾನಂತೆ. ನೋಡಿ ಅವನಿಗೆ ತಥೋ ಮುನೇ ಸದಾ ಕ್ಷೋಭಾದ್ರೇತ ಸ್ಕನ್ನಂ ಯದಂಬಸಿ ತದ್ರೇತ ಸತು ಜಗ್ರಾಹ ಕಲಶೇ ವೈಮಹ ತಪಾ
ಸಪ್ತದಾ ಪ್ರವಿಭಾಗಂ ತು ಕಲಶಸ್ಥಂ ಜಗಾಮಃ ಸಪ್ತರ್ಷ ಸಪ್ತಜಾತ ವಿದುರ್ಯಾನ್ ಮರುತಾಂ ಗಣಾನ್. ಆಗ ಆ ಒಂದು ಅವನ ರೇತಸ್ಖಲನ ಆಯ್ತಂತೆ. ಆ ಸ್ಖಲನದಿಂದ ಒಂದು ಕಲಶಕ್ಕೆ ಹಾಕ್ತಾನಂತೆ. ನಾವೀಗ ಏನೋ ನೋಡ್ತೇವೆ, ಏನೋ ಆ ಟ್ಯೂಬಲ್ಲಿ ಮಗು ಹುಟ್ಟುದು, ಅಂದರೆ ಅದರ ಗರ್ಭ ಬೆಳೆಯುವಂಥದ್ದು ಅಂತಹ ಇದೆಲ್ಲ ಹಿಂದೆ ಇರಲಿಲ್ಲ ಅಂತಲ್ಲ. ಇಲ್ಲಿ ಹೇಳ್ತಾರೆ ನೋಡಿ, ಬರೀ ರೇತಸ್ಖಲನದಿಂದ ಒಂದು ಕಲಶಕ್ಕೆ ಹಾಕ್ತಾನಂತೆ. ಆ ಕಲಶದಿಂದ ಬೇರೆ ಬೇರೆ ಮಕ್ಕಳು ಹುಡ್ತಾರಂತೆ. ಅಂತಹ ನಾವೀಗ ಏನು ಹೊಸತಂತ ಹೇಳ್ತೇವೋ ಅಂತಹ ಏನು ಅಂಶಗಳು ಹಿಂದೆ ನಾವು ಪುರಾಣದಲ್ಲಿ ನೋಡಿದ್ದೇವೆ. ಆಗ ಸಪ್ತರ್ಷಿಗಳು 7 ಜನರು ಹುಡ್ತಾರಂತೆ. ಯಾರೆಲ್ಲ ಕೇಳಿದ್ರೆ, ವಾಯುವೇಗೋ ವಾಯುಬಲೋ ವಾಯುಹ ವಾಯುಮಂಡಲ ವಾಯುಜ್ವಾಲೋ ವಾಯುರೇತ ವಾಯುಚಕ್ರಶ್ಚ ವೀರ್ಯವಾನ್. ವಾಯುವೇಗ, ವಾಯುಬಲ, ವಾಯುಹ, ವಾಯುಮಂಡಲ, ವಾಯುಜ್ವಾಲ, ವಾಯುರೇತ, ವಾಯುಚಕ್ರ ಅಂತ ಈ ರೀತಿಯ ಹೆಸರಿನ ಆ ಸಪ್ತರ್ಷಿಗಳು ಹುಡ್ತಾರಂತೆ. ಆಗ ಏತೇ ಹ್ಯಪತ್ಯಾಸ್ತರ್ಷೇ ಧಾರಯಂತಿ ಚರಾಚರಂ ಪುರಾ ಮಂಗಣಕ ಸಿದ್ಧ ಕುಶಾಗ್ರೇಣೀತಿ ಮೇ ಶ್ರುತಂ ಶತಖಿಲಕರೇ ಶಿಪ್ರಾ ಸಸ್ಯಶಾಕರ ಸೋಸ್ರವತ್ ಸವೈ ಶಾಕರ ಸಂದೃಷ್ಟ ಹರ್ಷಾವಿಷ್ಟ ಪ್ರನೃತ್ತವಾನ್. ಇದು ನಮ್ಮದೇ ಕಥೆ ಇರುವಾಗ ಉಂಟು ಸ್ವಲ್ಪ, ಆದರೆ ನಮ್ಮದೇ ಕಥೆ ಅಲ್ಲ ಅಷ್ಟೇ. ಇಲ್ಲಿ ಹೇಳ್ತಾರೆ, ಆ ಮಂಗಣಕ ಅಂತ ಒಬ್ಬ ಇದ್ದ ಅಲ್ವಾ, ಅವನ ಕೈಯಲ್ಲಿ ದರ್ಬೆ ಇಟ್ಕೊಂಡಿದ್ದ ಅಂತೆ. ಆ ದರ್ಬೆ ಅವನ ಕೈಗೆ ಚುಚ್ಚಿತಂತೆ. ಚುಚ್ಚಿದಾಗ ಗಾಯ ಆಯ್ತಂತೆ. ಗಾಯ ಆಗಿ ಜೋರಾಗಿ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ ಕೈಯಿಂದ. ಆಗ ಆ ನೋವಿಗೆ ಕುಣಿಲಿಕ್ಕೆ ಶುರು ಮಾಡ್ತಾನಂತೆ. ನಾವು ಕೂಡ ನೋವಿಗೆ ಕುಣಿಲಿಕ್ಕೆ, ಏನು ನೋವು ತುಂಬ ಕುಣಿತೇವಲ್ವ ಆ ಥರ ಅವನು ಕೂಡ ಕುಣಿಲಿಕ್ಕೆ ಶುರು ಮಾಡಿದ ಅಂತೆ. ಆದರೆ ಯಾಕೆ ನಮ್ಮ ಕಥೆ ಎಲ್ಲ ಕೇಳಿದರೆ, ಆ ನೋವಿನಿಂದ ಅವನಿಗೆ ಮುಂದೆ ಶ್ರೇಯಸ್ಸೇ ಆಯಿತು. ಏನೋ ಮುಂದೆ ಹೇಳ್ತಾರೆ ಏನಾಯಿತು ಅಂತ ಅವನಿಗೆ. ಅದು ನಮ್ಮ ಈ ನೃತ್ಯದಿಂದ ಏನೂ ಆಗಲ್ಲ ಅಷ್ಟೇ. ಅವನು ತಾಗಿತ್ತು, ರಕ್ತ ಬರ್ತಾ ಉಂಟು, ಜೋರು ಕುಣಿಲಿಕ್ಕೆ ಶುರು ಮಾಡಿದ ಅಂತೆ. ಯಾರಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆಗ ತತಸ್ಸರ್ವಂ ಪ್ರನೃತ್ತಂ ಚ ಸ್ಥಾವರಂ ಜಂಗಮಂ ಚೇತ್ ಪ್ರನೃತ್ತಂ ಜಗದೃಷ್ಟ ತೇಜಸಾ ತಸ್ಯ ಮೋಹಿತಂ ಬ್ರಹ್ಮಾದಿ ಸುರೈಸ್ತತ್ರ ಋಷಿಭಿಶ್ಚ ತಪೋಧನೈ ವಿಜ್ಞಪ್ತೋಯ್ ಮಹಾದೇವೋ ಮುನೇರರ್ಥೇ ದ್ವಿಜೋತ್ತಮ. ಆಗ ಎಲ್ಲರೂ ಕೂಡ ತಿರುಗ್ತಾ ಇದ್ದಾನೆ, ಇಡೀ ಊರಿಗೆ ತಿರುಗ್ತಾ ಇದ್ದಾನಂತೆ. ನೋವಾಗ್ತಾ ನೋವಂತ ಗೊತ್ತಾಗ್ತಾ ಇಲ್ಲ ಅವನಿಗೆ, ಒಟ್ಟಿನಲ್ಲಿ ಏನೋ ಆಗ್ತಾ ಇದೆ ಅಂತ ಊರಿಡೀ ತಿರುಗ್ತಾ ಇದ್ದಾನಂತೆ. ಅದನ್ನು ನೋಡಿ ಒಳ್ಳೆ ಸಿದ್ಧ, ಒಳ್ಳೆ ತಪಸ್ ಮಾಡುವ, ಇವನಿಗೆ ಈಗ ಆಗಬಾರ್ದಲ್ವ ಅಂತ ಕೇಳಿ ಬ್ರಹ್ಮಾದಿಗಳೆಲ್ಲ ಒಂದು ಕಡೆ ಬಂದು ಅವನ ಸಮಾಧಾನ ಮಾಡಬೇಕು ಅಂತ ನೋಡ್ತಾರಂತೆ. ನಾಯಂ ನೃತ್ಯೇ ಯಥಾ ದೇವ ತಥಾ ತ್ವಂ ಕರ್ತುಮರ್ಹಸಿ ತಥೋ ದೇವೋ ಮುನಿಂ ದೃಷ್ಟ್ವಾ ಹೃಷ್ಟಾವಿಷ್ಟಮತೀವಹಿ ಸುರಾಣಾಮಿತ ಕಾಮಾರ್ಥಂ ಮಹಾದೇವೋಭ್ಯಭಾಷತ ಹರ್ಷಸ್ಥಾನಂ ಕಿಮರ್ಥಂ ಚ ತವೇದ ಮುನಿಸತ್ತಮ ತಪಸ್ವಿನೋ ಧರ್ಮಪತೆ ಸ್ಥಿತಸ್ತಿ ದ್ವಿಜಸತ್ತಮ. ಆ ಬ್ರಹ್ಮಾದಿಗಳೆಲ್ಲ ಅವನ ಸಮಾಧಾನ ಮಾಡಬೇಕು ಅಂತ ರುದ್ರನ ಹತ್ರ ಬರ್ತಾರಂತೆ. ರುದ್ರನ ಹತ್ರ ಬಂದು ಅವನ ಸಮಾಧಾನ ಮಾಡು ಅಂತ ಕೇಳ್ತಾರಂತೆ. ಯಾಕೆ ರುದ್ರನ ಹತ್ರವೇ ಬರ್ತಾರೆ ಅಂತ ಕೊನೆಗೆ ಗೊತ್ತಾಗ್ತದೆ ನಮಗೆ. ಯಾಕೆ ರುದ್ರನ ಹತ್ರ ಬರ್ತಾರೆ ಅದು ನೋಡೋಣ. ಆಗ ಆ ರುದ್ರ ಹೇಳ್ತಾನಂತೆ, ರುದ್ರನ ಹತ್ರ ಬಂದು ಇವನು ಇನ್ನು ಈ ಥರ ಕುಣಿಬಾರ್ದು, ಹಾಗೆ ಎಂತಾದರೂ ಮಾಡಿ, ಇವನಿಗೆ ನೋವಿಂದ ಇವನು ಮುಕ್ತನಾಗಬೇಕು, ಹಾಗೆ ಎಂತಾದರೂ ಮಾಡಿ ಅಂತ ಹೇಳ್ತಾರಂತೆ. ಆಗ ಕಿಂ ನ ಪಶ್ಯಸಿ ಮೇ ಬ್ರಹ್ಮನ್ ಕರಾಶಾಕರ ಸಂಸ್ಕೃತಂ ಯಂ ದೃಷ್ಟ್ವಾಹಂ ಪ್ರನುತ್ತೋ ವೈ ಹರ್ಷೇಣ ಮಹತಾನ್ವಿತಃ. ಆಗ ರುದ್ರ ಬರ್ತಾನಂತೆ, ಅವನ ಹತ್ರ ಬಂದು ಯಾಕೆ ಈ ರೀತಿಯ ಕುಣಿತಾ ಇದ್ದಿ, ಏನಾಯ್ತು ನಿಂಗೆ ಅಂತ ಕೇಳ್ತಾರಂತೆ. ಆಗ ಅವ ಹೇಳ್ತಾನಂತೆ, ಅಲ್ಲ ನೀವು ಯಾಕೆ, ನಂಗೆ ನೋಡಿ ಇಲ್ಲಿಂದ ರಕ್ತ ಬರ್ತಾ ಇದೆ, ಹಾಗಾಗಿ ನನಗೇನು ಖುಷಿ ಆಗ್ತಾ ಇದ್ದರಿಂದ ಅದಕ್ಕಾಗಿ ಕುಣಿತಾ ಇದ್ದೇನೆ ಅಂತ ಮೋಹಕ್ಕೆ ಒಳಗಾಗಿದೆ. ಅವನಿಗೆ ಏನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆಗ ತಂ ಪ್ರಹಸ್ಯಾಭ್ರವಿದ್ದೇವ ಮುನಿಂ ರಾಗೇಣ ಮೋಹಿತಂ ಅಹಂ ನ ವಿಸ್ಮಯಂ ವಿಪ್ರ ಗಚ್ಚಾಮಿ ಪ್ರಪಶ್ಯತ ಏವ ಮುಕ್ತ್ವಾ ಮುನಿಶ್ರೇಷ್ಠಂ ದೇವದೇವೋ ಮಹಾದ್ಯುತಿ ಅಂಗುಲ್ಯಗ್ರೇಣ ವಿಪ್ರೇಂದ್ರ ಸ್ವಾಂಗುಷ್ಟಂ ತಾಡಯದ್ಭವಃ. ಆಗ ಅವನ ಒಂದು ಆಟವನ್ನು ನೋಡಿ ರುದ್ರ ನೆಗಾಡ್ತಾನಂತೆ. ನೆಗಾಡಿ ತನ್ನ ಕೈಯಿಂದ ಅವನ ಅಂಗುಲಿಗೆ ಎಲ್ಲಿ ತಾಗಿತ್ತು ಅಲ್ಲಿಗೆ ಹೊಡೆದು ಬಿಡ್ತಾನಂತೆ. ಆಗ ತಥೋಪಸ್ಮಕ್ಷತ ತಸ್ಮಾತ್ ನಿರ್ಗತಂ ಹಿಂಸ ಸನ್ನಿಭಂ ತದ್ದೃಷ್ಟ್ವಾ ವ್ರೀಡಿತೋ ವಿಪ್ರ ಪಾದಯೋ ಪತಿತೋ ಬ್ರವೀತ್ ನಾನ್ಯಂ ದೇವಾದಹಂ ಮನ್ಯೆ ಶೂಲಪಾಣೇ ಮಹಾತ್ಮನ ಚರಾಚರಸ್ ಜಗತೋ ವರಸ್ತ್ವಂ ಮಸಿ ಶೂಲಧೃಕ್. ಆ ಹೊಡೆದದ್ದು ಕೈಯಲ್ಲಿರೋ ಗಾಯ ನಾಶವಾಗೋಯ್ತಂತೆ. ನಾಶವಾಗಿ ಆಗ ಕಾಲಿಗೆ ನಮಸ್ಕಾರ ಮಾಡ್ತಾನಂತೆ. ಮಾಡಿ ಹೊಗಳಲಿಕ್ಕೆ ಶುರು ಮಾಡ್ತಾನಂತೆ, ನೀನು ತುಂಬ ದೊಡ್ಡವ ಅಂತ. ಅಲ್ಲ ನಮ್ಗೆ ಇಲ್ಲಿ ಏನಾಗ್ತಾ ಇದೆ ಗೊತ್ತಾಗೋದಿಲ್ಲ. ಅವನು ಹೊಡೆದ ಅಂತೆ, ಗಾಯ ನಾಶ ಆಯಿತು ಅಂತೆ, ಏನಂತ. ರುದ್ರನಿಗೆ ರುದ್ರ ಅಂತ ಹೆಸರು. ಯಾಕೆ? ರುಜಂ ದ್ರಾವಯತಿ. ರುಜ ಅಂತ ಹೇಳಿದರೆ ರೋಗ, ತೊಂದರೆಗಳು ಅಂತ. ಮಂಕಣಕ ತುಂಬ ತೊಂದರೆಯನ್ನು ಪಡ್ತಾ ಇದ್ದಾನೆ, ಗಾಯ ಆಗಿದೆ. ಅಂತಹ ಗಾಯ ರೋಗಾದಿಗಳಿಂದ ರಕ್ಷಿಸುವವನು, ತೆಗೆಯುವವನು ಯಾರು ಕೇಳಿದರೆ ರುದ್ರ.
ಅದಕ್ಕೋಸ್ಕರ ಅವನು ರುದ್ರನ ಹತ್ರ ಹೋದದ್ದು ಬ್ರಹ್ಮಾದಿಗಳು. ಅವನ ಒಂದು ಏನು ಕ್ಷತ ಇದೆ, ತುಂಬ ಒಳ್ಳೆಯ ದ್ವಿಜ, ಗಾಯದಿಂದ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವನಿಗೆ. ಹಾಗಾಗಿ ಅವನ ರೋಗವನ್ನು ನಾಶ ಮಾಡಬೇಕು ಅಂತ ಹೇಳಲಿಕ್ಕೆ ಆ ಬ್ರಹ್ಮಾದಿಗಳು ರುದ್ರನ ಹತ್ರ ಬಂದಂತೆ. ಆ ರುದ್ರ ಅವನ ರೋಗವನ್ನು ನಾಶ ಮಾಡಿದ. ಅದಕ್ಕೋಸ್ಕರ ನಮಗೆ ಇದು ಪಾಠ ಮಾಡಲಿಕ್ಕೆ ಹೇಳಿದಂತಹ ಕತೆ. ನಮಗೂ ಕೂಡ ಏನಾದರೂ ರೋಗಾದಿಗಳು ಉಂಟಂತ ಹೇಳುವಾಗ ಯಾರತ್ರ ಕೇಳಬೇಕು? ರುದ್ರ. ರುಜಂ ದ್ರಾವಯತಿ, ರೋಗಾದಿಗಳನ್ನು ನಾಶ ಮಾಡುವವ ಅಂತ. ಅದಕ್ಕೋಸ್ಕರ ಈ ಕಥೆಯನ್ನು ಹೇಳಿದರು. ಆಗ ತತ್ಪ್ರಸಾದ ಸುರಾ ಸರ್ವೇ ಮೋದಂತೆ ಹ್ಯಕುತೋ ಭಯ ಏವಂ ಸ್ತುತ್ವಾ ಮಹಾದೇವ ಋಷಿ ಸ ಪ್ರಣತೋ ಬ್ರವೀತ್ ಭಗವನ್ ಸ್ತತ್ಪ್ರಸಾದಾಧಿ ತಪೋ ಮೇ ನಕ್ಷಯಂ ವ್ರಜೇತ್ ತದೋದೇವ ಪ್ರಸನ್ನಾತ್ಮ ತಮೃಷಿಂ ವಾಕ್ಯಂ ಅಬ್ರವೀತ್. ಹೇಳ್ತಾನೆ, ಪುನಃ ಅವನು ಹೊಗಳ್ತಾ ಇದ್ದಾನೆ, ನಿನ್ನಿಂದ ಎಲ್ಲ ದೇವತೆಗಳು ಕೂಡ ಖುಷಿ ಪಡ್ತಾರೆ. ಯಾಕಂದರೆ ರುದ್ರ ಎಷ್ಟು ದೊಡ್ಡ ಶಕ್ತಿ ಅಲ್ವಾ, ಅವನನ್ನು ಯಾರಾದರೂ ಶರಣು ಹೊಂದಿದ್ರೆ ಉಂಟಲ್ವಾ, ಎಲ್ಲ ದೇವತೆಗಳು ಕೂಡ ಅವನಿಂದ ಏನಾದ್ರು ರೋಗಾದಿಗಳಿಂದ ಅವರು ಏನಾದರೂ ಬಂದರೆ ಅದರಿಂದ ಮುಕ್ತರಾಗ್ತಾರೆ. ಈಗ ನೀ ಏನು ಮಾಡಬೇಕು ಹೇಳಿದರೆ, ನಾನು ತಪಸ್ಸು ಮಾಡ್ತೇನಲ್ವಾ, ಈಗ ತಪಸ್ಸು ಮಾಡ್ತಾ ಇದ್ದೆ, ಏನೋ ಸಮಸ್ಯೆ ಬಂತು, ಅದನ್ನು ಪರಿಹಾರ ಮಾಡಿದ್ದೆ, ಇನ್ನು ಮುಂದೆ ಕೂಡ ನಾನು ತಪಸ್ಸು ಮಾಡ್ತೇನೆ ಅಂತಾಗುವಾಗ ಯಾವುದೇ ಒಂದು ಸಮಸ್ಯೆಯನ್ನು ತರಬೇಡ ಅಂತ. ಯಾಕೆ ಗೊತ್ತಾ? ರುದ್ರ ಯಾರು ಹೇಳುವಾಗ ಮನೋಭಿಮಾನಿ ದೇವತೆ, ಮನಸ್ಸಿಗೆ ಅಭಿಮಾನಿ ಅವ. ಹಾಗಾಗಿ ಮನಸ್ಸು ಇದ್ದರೆ ನಾವು ಒಳ್ಳೆಯ ರೀತಿಯಾಗಿ ದೇವರ ಕಾರ್ಯವನ್ನು ಮಾಡ್ತೇವೆ, ಇಲ್ಲ ಅಂತಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಳ್ತಾನೆ, ನನಗೀಗ ತಪಸ್ಸು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಪುನಃ, ಹಾಗಾಗಿ ನನಗೆ ಯಾವುದೇ ತೊಂದರೆ ಬರದ ಹಾಗೆ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಆ ತಪಸ್ಸಿಗೆ ಸಹಕಾರ ಮಾಡುವಾಗ ನೀನು ನನಗೆ ಅನುಗ್ರಹ ಮಾಡಬೇಕು ಅಂತ ಅವನು ಕೇಳ್ತಾನೆ. ಆಗ ಈಶ್ವರ ಹೇಳ್ತಾನೆ, ತಪಸ್ತೆ ವರ್ಧತಾ ವಿಪ್ರ ಮತ್ಪ್ರಸಾದಾತ್ ಸಹಸ್ರಧಾ ಆಶ್ರಮೇ ಚೇಹವಸ್ಯಾಮಿ ತ್ವಯಾ ಸಾರ್ಧಮಹಂ ತತ್ ಸದಾ ಸಪ್ತಸಾರಸ್ವತೆ ಸ್ನಾತ್ವಾ ಯೋ ಮಾಂ ಅರ್ಚಿಷ್ಯತೆ ನರಃ ನದಸ್ತಿ ದುರ್ಲಭಂ ಕಿಂಚಿತ್ ಇಹ ಲೋಕೆ ಪರತ್ರ ಚ. ಹಾಗಾಗಿ ಖಂಡಿತ ನೀನು ಕೇಳಿದ್ದು ಹೆಚ್ಚು, ನಾನು ಕೊಡೋದು ಹೆಚ್ಚು, ಖಂಡಿತ ನಾನು ತಪಸ್ಸನ್ನು ಒಳ್ಳೆಯ ರೀತಿಯಾಗಿ ಆಗುವಂತೆ ನಾನು ಖಂಡಿತ ಮಾಡಿಯೇ ಮಾಡ್ತೇನೆ ಅಂತ ಹೇಳ್ತಾನಂತೆ. ಆಗ ಆ ಕಥೆಯನ್ನು ಹೇಳಿ ಅಲ್ಲಿಗೆ ಆ ಕಥೆಯನ್ನು ಮುಗಿಸ್ತಾರೆ. ಆ ನಂತರ ಇನ್ನೊಂದು ಆ ಒಂದು ತೀರ್ಥದ ಮಹತ್ವವನ್ನು ಹೇಳಿ ಇನ್ನೊಂದು ತೀರ್ಥದ ಬಗ್ಗೆ ಹೇಳ್ತಾರೆ. ತತತ್ವೌ ಶನಸಂ ತೀರ್ಥಂ ಗಚ್ಚೇತು ಶ್ರದ್ಧಯಾನ್ವಿತ ಉಶನಾ ಯತ್ರ ಸಂಸಿದ್ಧೋ ಗ್ರಹತ್ವಂ ಚ ಸಮಾಪ್ತವಾನ್ ತಸ್ಮಿನ್ ಸ್ನಾತ್ವಾ ವಿಮುಕ್ತಸ್ತು ಪಾತಕೆ ಜನ್ಮ ಸಂಭವೈ ತತೋ ಯಾದಿ ಪರಂ ಬ್ರಹ್ಮ ಯಸ್ಮಾನ ವರ್ತತೆ ಪುನಃ. ಅಲ್ಲಿ ಇನ್ನೊಂದು ಉಶನಸ್ ಅಂತ ಒಂದು ತೀರ್ಥ ಇದೆ. ನೀನು ಅಲ್ಲಿಗೆ ಔಶನಸ್ ಅನ್ನೋ ಒಂದು ತೀರ್ಥ, ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಅಲ್ಲಿ ಏನಾಗಿತ್ತು ಕೇಳಿದರೆ, ರಹೋದರೋ ನಾಮ ಮುನಿ ಯತ್ರ ಮುಕ್ತೋ ಬಭೂವಃ ಮಹತಾ ಶಿರಸಾ ಗ್ರಸ್ತಃ ತೀರ್ಥಮಾಹಾತ್ಮ್ಯ ದರ್ಶನಾತ್. ರಹೋದರ ಅಂತ ಒಬ್ಬ ಮುನಿ ಇದ್ದ, ಅವನಿಗೂ ಕೂಡ ತುಂಬ ದೊಡ್ಡ ಸಂಕಟ ಇತ್ತು. ಆ ಸಂಕಟದಿಂದ ಅವನು ಪಾರಾದ ಅಂತ ಹೇಳ್ತಾರೆ. ಋಷಿಗಳು ಪುನಃ ಕೇಳ್ತಾರೆ, ಅಲ್ಲಿ ನೀವು ಯಾಕೆ ಅರ್ಧದ ಕಥೆಯನ್ನು ಹೇಳ್ತೀರಿ, ಪೂರ್ತಿಯಾಗಿ ಹೇಳಿ, ಏನು ಸಂಕಟ ಬಂದಿತ್ತು, ಏನಾಗಿತ್ತು, ಸಂಪೂರ್ಣವಾಗಿ ಹೇಳಿ ಅಂತ ಹೇಳುವಾಗ ಆ ಋಷಿಗಳು ಹೇಳ್ತಾರೆ, ಕಥಂ ರಹೋದರೋಗ್ರಸ್ತ ಕಥಂ ಮೋಕ್ಷಮವಾಪ್ತವಾನ್ ತೀರ್ಥಸ್ಯ ಮತ್ಸ್ಯ ಮಾಹಾತ್ಮ್ಯ ಮಿಚ್ಚಾಮ ಶ್ರೋತು ಮಾದರಾತ್. ಏನಾಗಿತ್ತು ಕೇಳಿದರೆ, ಆ ರಹೋದರ ಒಂದು ಬಾರಿ ಈ ತೀರ್ಥಕ್ಕೆ ಬಂದಿದ್ದರಿಂದ ಅವನು ಮೋಕ್ಷವನ್ನು ಪಡೆದ. ಯಾವ ರೀತಿಯಾಗಿ ಮೋಕ್ಷ ಅಂತ ವಿಸ್ತೃತವಾಗಿ ಹೇಳ್ತೇನೆ ಕೇಳು ಅಂತ ಹೇಳ್ತಾ, ಪುರಾವೈ ದಂಡಕಾರಣ್ಯ ರಾಘವೇಣ ಮಹಾತ್ಮನ ವಸತಾ ದೇಶಾ ದೂರ ರಾಕ್ಷಸ ತತ್ರ ಹಿಂಸಿತ ತತ್ರ ಚಿರಶ್ಚಿನ್ನಂ ರಾಕ್ಷಸ ದುರಾತ್ಮನ ಶುರೇಣ ಕ್ಷಿತಧಾರೇಣ ತತ್ವಪಾತ ಮಹಾವನೇ. ದಂಡಕಾರಣ್ಯ ಯಾವುದು? ರಾಮ ಇದ್ದಂತಹ ಜಾಗ. ಅಲ್ಲಿ ರಾಮ ತುಂಬ ರಾಕ್ಷಸರನ್ನು ಸಂಹಾರ ಮಾಡಿದ. ಯಾವಾಗ ಕೇಳಿದರೆ ಇದರಿಂದ ನಾವು ಯೋಚನೆ ಮಾಡ್ಬೋದು, ದಂಡಕಾರಣ್ಯದಲ್ಲಿ ಸಂಹಾರ ಮಾಡಿದಂತಹ ಸಮಯ, ತುಂಬ ರಾಕ್ಷಸರನ್ನು ಸಂಹಾರ ಮಾಡಿದ ಯಾವಾಗ ಕೇಳಿದರೆ ಕರದೂಷಣಾದಿಗಳ ಸಂಹಾರ ಮಾಡುವಾಗ. ಶ್ರೀರಾಮ ಕರ ದೂಷಣ ತ್ರಿಶಿರ ಅಂತ 14,000 ರಾಕ್ಷಸರನ್ನು ಒಬ್ಬ ಸಂಹಾರ ಮಾಡಿದ್ದ. ಒಬ್ಬನೇ ಅದು ಹೇಳ್ತಾರೆ, ಧನುರ್ದ್ವಿತೀಯ, ಧನುಸ್ಸನ್ನು ಮಾತ್ರ ಇಟ್ಟುಕೊಂಡು 14,000 ಮತ್ತು ಆ 3 ರಾಕ್ಷಸರನ್ನು ಸಂಹಾರ ಮಾಡಿದ್ದ. ಹಾಗಾಗಿ ಆ ಸಮಯದಲ್ಲಿ ಅಂತ ನಾವು ಇಲ್ಲಿ ಹೇಳುವುದಿಲ್ಲ, ಅದು ಅಂದ್ಕೊಳ್ಬೋದು. ಅಂಥ ಸಮಯದಲ್ಲಿ ಏನಾಗಿತ್ತು, ಅವನು ಯುದ್ಧದಲ್ಲಿ ಕೊಲ್ಲುವಾಗ ಒಂದು ಶಿರಸ್ಸು ಅಲ್ಲಿ ಈ ವನಕ್ಕೆ ಬಂತಂತೆ, ಈ ಜಾಗಕ್ಕೆ ಬಂತು. ಅಲ್ಲಿ ಬಂದಾಗ ರಹೋದರಸ್ಯ ಶುರೇಣ ಕ್ಷಿತಧಾರೇಣ ತತ್ಪಪಾತ ಮಹಾವನೆ ರಹೋದರಸ್ಯ ತಲ್ಲಗ್ನಂ ಜಂಘಾಯಂ ವೈಯದೃಚ್ಛಯ ವನೇ ವಿಜರದಸ್ತತ್ರ ಅಸ್ತಿಬಿತ್ವಾ ವಿವೇಶಃ. ಏನಾಯಿತು, ಅಲ್ಲಿ ಆ ತಲೆ ಹಾರಿತಲ್ವಾ, ಅಂದರೆ ತಲೆ ಹಾರಿತು ಕೇಳಿದ್ರೆ ಅವ ಬಿಟ್ಟದ್ದು ತಲೆ ಜೋರಾಗಿ ಹಾರಿದಂತೆ.
ಅದು ಹೋಗಿ ಹೋಗಿ ಅವನ ಜಂಗ ಅಂದರೆ ಜಂಗ ಅಂತ ಹೇಳುವಾಗ ಈ ಮೊಣಕಾಲು ಅಲ್ಲಿಗೆ ಒಂದು ಬಿತ್ತಂತೆ. ಅದು ಹೋಗಲೇ ಇಲ್ಲ, ಮತ್ತೆ ಅಷ್ಟು ಗಟ್ಟಿಯಾಗಿ ನಿಂತು ಹೋಯ್ತಂತೆ. ಹಾಗಾದರೆ ಉಂಟಲ್ಲ ದೊಡ್ಡ ಅಶುಚಿ ಅದು. ಯಾವುದಾದ್ರೂ ನಾವು ದೇಹದಲ್ಲಿ ರಕ್ತ ಬಂದರೆ ಅಶುಚಿ ಅಂತ ಹೇಳ್ತಾರೆ. ಇನ್ಯಾರದ್ದೋ ಒಂದು ಮಾಂಸದ ತುಂಡು ಬಂದು ಕಾಲಿಗೆ ಅಂಟಿದೆ, ಹೋಗ್ತಾನೆ ಇಲ್ಲ ಅಂತ ಹೇಳುವಾಗ ಅವನಿಗೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ, ಎಲ್ಲಿ ಹೋದ್ರೆ ಸಹ ಅವನು ಅಶುಚಿ. ಅಷ್ಟೇ ಅಲ್ಲದೆ ಜಪಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಬೇಕು ಗೊತ್ತಾಗಲಿಲ್ಲ ಅವನಿಗೆ. ಆಗ ತದಸ್ಸ ಕಥಯಾಮಾಸ ಋಷೀಣಾ ಭಾವಿತಾತ್ಮನ ತೇ ಭುವನ್ ಋಷಯೋ ವಿಪ್ರಂ ಪ್ರಯಾಹ್ಯೌಷಣ ಸಂಪ್ರತಿ ತೇಷಾಂ ತದ್ವಚನಂ ಶ್ರುತ್ವಾ ಜಗಾಮ ಸಹೋದರ ತತಸ್ಥೌಷಣಸೇ ತೀರ್ಥೇ ತಸ್ಯೋಪಸ್ಪೃಶತಸ್ತಥಾ. ಆಗ ಅವನ ಋಷಿಗಳೆಲ್ಲ ಕೇಳ್ತಾ ಇದ್ದ, ಯಾಕೆ ಏನಾಯ್ತು, ಯಾಕೆ ತುಂಬ ಟೆನ್ಷನಲ್ಲಿದ್ದು, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಿಮಗೆ ಅಂತ ಹೇಳುವಾಗ ಆಗ ಎಲ್ಲ ಹೇಳ್ತಾವಂತೆ, ನಾನು ನಿಂತಿದ್ದೆ, ನನ್ನ ಜಂಗಕ್ಕೆ ನನ್ನ ಮೊಣಕಾಲಿಗೆ ಬಂದ ಆ ಮಾಂಸ ಬಿದ್ದಿತ್ತು, ನಮ್ಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಾಗ ಆ ಋಷಿಗಳು ಹೇಳ್ತಾರಂತೆ, ನೀನು ಔಷಧಸ್ಸನ್ನು ತೀರ್ಥಕ್ಕೆ ಹೋಗು, ಅಲ್ಲಿ ಹೋದರೆ ನೀನು ಯಾವುದೆಲ್ಲ ನಿನಗೇನು ಈಗ ಅಂಟಿದೆ, ಯಾವುದೆಲ್ಲ ಕಲ್ಮಶಗಳು ಅದೆಲ್ಲ ನಾಶವಾಗ್ತದೆ ಅಂತ ಹೇಳ್ತಾರಂತೆ. ಆಗ ನಿನ್ನ ತಲೆಗೆ ಏನು ಬಿದ್ದದ್ದು ಕೇಳಿದರೆ ಮಾಂಸ ತುಂಡು ಸಹ ಅಲ್ಲ, ಶಿರಸ್ಸೇ ಬಂದು ಕಾಲಿಗೆ ಬಿದ್ದಿದಂತೆ, ಅದರಿಂದ ನೀವು ಮುಕ್ತನಾಗ್ತೀಯ ಅಂತ ಹೇಳ್ತಾರಂತೆ. ಆಗ ತಚ್ಚಿರ ಶರಣಂ ಮುಕ್ತ್ವಾ ಪಪಾತ ಅಂತರ್ಜಲೇ ದ್ವಿಜ ತದಸ್ಸ ವಿರಜೋ ಭೂತ್ವಾ ಪೂತಾತ್ಮ ವೀತ ಕಲ್ಮಷಃ. ಹಾಗಾಗಿ ಯಾರು ಕೂಡ ಈ ರೀತಿಯಾಗಿ ಅವನು ಈ ರೀತಿಯಾಗಿ ತಲೆ ಬಿದ್ದಂತಹ ಏನು ತನ್ನ ದೇಹ ಉಂಟು ಅದರ ಸಹಿತವಾಗಿ ಬಿದ್ದಾಗ ಆ ತಲೆಯ ಮಾಂಸದಿಂದ ಮುಕ್ತನಾಗ್ತಾನಂತೆ. ಹಾಗಾಗಿ ಅದನ್ನು ತುಂಬ ಶ್ರೇಷ್ಠವಾದ ತೀರ್ಥ, ವಿರಜಾ ತೀರ್ಥ ಅಂತ ಹೇಳ್ತಾರೆ, ವಿರಜನಾಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಇದರ ಫಲ ಏನು, ಈ ತೀರ್ಥದಲ್ಲಿ ಸ್ನಾನ ಮಾಡಿದ ಫಲ ಏನು ಅಂತ ಹೇಳುವಾಗ ತಸ್ಮಿನ್ ತೀರ್ಥವರೇ ಸ್ನಾತ್ವಾ ಬ್ರಾಹ್ಮಣ್ಯಂ ಲಭಸೆ ಧ್ರುವಂ ಬ್ರಾಹ್ಮಣಸ್ತು ವಿಶುದ್ಧಾತ್ಮ ಪರಂಪದಮಾಪ್ನಿಯಾತ್. ಹಾಗಾಗಿ ಯಾರು ಈ ತೀರ್ಥದಲ್ಲಿ ಸ್ನಾನ ಮಾಡ್ತಾರೋ ಅವರು ಖಂಡಿತ ಒಳ್ಳೆಯ ಜ್ಞಾನ ಬರಲಿಕ್ಕೆ ಏನು ಬೇಕೋ ಅದನ್ನು ಪಡಿತಾರಂತೆ. ಯಾಕೆ ಕೇಳಿದರೆ ಈಗ ಅವನು ಅಲ್ಲಿ ತನ್ನ ಶಿರಸ್ತುಂಡು ಬಿದ್ದಿದ್ದರಿಂದ ಏನಾಯಿತು, ಅವನಿಗೆ ಜ್ಞಾನ ಪಡೀಲಿಕ್ಕೆ ಏನು ಮಾರ್ಗ ಉಂಟು ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಯಾವಾಗ ಅದನ್ನು ಸ್ನಾನ ಮಾಡಿದ್ನೋ ಆ ಏನು ಪ್ರತಿಕೂಲ ಇತ್ತು ಅದೆಲ್ಲ ನಾಶವಾಯಿತಲ್ವಾ. ಹಾಗಾಗಿ ನಮಗೆ ಜ್ಞಾನಕ್ಕೆ ಪ್ರತಿಕೂಲ ಅಂತ ಏನಾದರೂ ಇದ್ದರೆ ಆ ತೀರ್ಥದಲ್ಲಿ ಸ್ನಾನ ಮಾಡಿ ನಮಗೆ ಖಂಡಿತ ಜ್ಞಾನ ಸಿಕ್ಕಿಯೇ ಸಿಗ್ತದೆ ಅಂತ ಹೇಳ್ತಾರೆ. ನಮಗೆ ಅಲ್ಲಿ ಹೋಗಲಿಕ್ಕೆ ಸ್ನಾನ ಮಾಡಲಿಕ್ಕಾಗದಿದ್ರು ಕೂಡ ಕೇವಲ ಅದರ ಸ್ಮರಣೆಯಿಂದ ನಮಗಿಂತಹ ಫಲ ಸಿಗ್ತದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಹಾಗಾಗಿ ಆ ತೀರ್ಥದ ಏನು ಸ್ಮರಣೆ ಇದೆ ತುಂಬ ಮುಖ್ಯವಾಗಿರುವಂಥದ್ದು. ಆಗ ಇನ್ನೊಂದು ಹೇಳ್ತಾ ಮುಂದೆ ಇನ್ನೊಂದು ತೀರ್ಥ ಇದೆ ಅಂತ ಹೇಳ್ತಾರೆ. ಏನು ಕೇಳಿದರೆ ಯಸ್ಮಿನ್ ತೀರ್ಥೆ ವಕೋದಾಲ್ಭ್ಯೋ ಧೃತರಾಷ್ಟ್ರಮ ಶರಣಂ ಜಿಹ್ವಾವ ವಾಹನೈ ಸಾರ್ಧಂ ತತ್ರ ಬುದ್ಧತೋ ನೃಪಃ. ಇನ್ನೊಂದು ತೀರ್ಥ ಇದೆ, ಎಲ್ಲಿ ಗೊತ್ತಾ, ಅಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪುನಃ ನಮಗೆ ಇನ್ನೊಂದು ಜನ್ಮ ಉಂಟು ಅಂತ ಆಗುವುದಿಲ್ಲ ಅಂತಹ ತೀರ್ಥ. ಅಲ್ಲಿ ಋಷಿಗಳ ಅಲ್ಲಿ ಧೃತರಾಷ್ಟ್ರನನ್ನು ಆ ಋಷಿಗಳು ಶಪಿಸ್ತಾರೆ. ಆ ಶಪಿಸಿದ ಪಾಪದಿಂದ ಎಲ್ಲಿ ಆ ಧೃತರಾಷ್ಟ್ರ ಮುಕ್ತನಾಗ್ತಾನೆ ಹೇಳಿದರೆ ಇಲ್ಲಿ ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ಅದ್ಯಾವ ತೀರ್ಥ, ಅದರ ಕಥೆ ಏನು ಅಂತ ಪುನಃ ಕೇಳ್ತಾರೆ. ಕಥಂ ಪ್ರತಿಷ್ಠಿತಂ ತೀರ್ಥಂ ಅವಕೀರ್ಣೇತಿ ನಾಮತ ಧೃತರಾಷ್ಟ್ರೇಣ ರಾಜ್ಞಾಚ ಸಖಿಮರ್ಥಂ ಪ್ರಸಾದಿತಃ. ಆ ತೀರ್ಥದ ಹೆಸರು ಅವಕೀರ್ಣ ಅಂತ. ಏನಾಗಿತ್ತು ಅಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಋಷಯೋ ನೈಮಿಷೇಯಾಯೇ ದಕ್ಷಿಣಾರ್ಥಂ ಯಯುಃ ಪುರ ತತ್ರೈವ ಚ ವಕೋ ದಾಲ್ಭ್ಯೋ ಧೃತರಾಷ್ಟ್ರಮಯಾಶತ. ಆಗ ಋಷಿಗಳು ಒಂದ್ಸಲ ಧೃತರಾಷ್ಟ್ರ ಎನ್ನುವನಲ್ಲಿ ಧೃತರಾಷ್ಟ್ರ ಈಗ ನಾವು ಕೌರವನಲ್ಲಿ ಏನು ಹೇಳ್ತೇವೆ ಅವನೇಯ ಬೇರೆ ಅಂತ ಹೇಳಿ ಕಷ್ಟ ಉಂಟು, ಧೃತರಾಷ್ಟ್ರ ಅಂತ ಹೇಳ್ತಾರೆ. ಆದರೂ ಕೂಡ ಅಲ್ಲಿಗೆ ಹೋಗ್ತಾನಂತೆ. ಅಲ್ಲಿಗೆ ಹೋಗಿ ಆ ಋಷಿಗಳೆಲ್ಲ ಆ ಧೃತರಾಷ್ಟ್ರನ ಹತ್ರ ಹೋಗಿ ದಕ್ಷಿಣೆಯನ್ನು ಕೇಳ್ತಾರೆ, ದಕ್ಷಿಣೆಯನ್ನು ಕೊಡಿ ಅಂತ. ಆಗ ತೇನಾಪಿ ತತ್ರ ಇಂದಾರ್ಥ ಮುಕ್ತಂ ಪಶ್ವನತಂ ತುಯತ್ ಸಕ್ರೋಧೇನ ಮಹತ ಮಾಂಸಮುತ್ಕೃತ್ಯ ತತ್ರ. ಆಗ ಆ ದಾನ ಕೇಳಿಗೆ ಬಂದಂತಹ ಆ ಜ್ಞಾನಿಗಳನ್ನು ಅವನು ಹೇಳ್ತಾನಂತೆ, ಒಂದ ಸುಳ್ಳು ಹೇಳುದು, ನಾನು ದುಡ್ಡಿಲ್ಲ ಅಂತ ಹೇಳುವಂಥದ್ದು, ಇಲ್ಲ ಅಂದರೆ ಏನೇನೋ ಮಾತಾಡುವಂಥದ್ದು. ಹೀಗೆ ಮಾಡುವಾಗ ಆ ಋಷಿಗಳಿಗೆ ದಾನ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಅವನಿಗೆ ಏನೇನೋ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಆಗ ಅವರು ಬಹಳ ಸಿಟ್ಟಾಯ್ತಂತೆ. ಅದಕ್ಕೆ ಏನು ಮಾಡ್ತಾರೆ ಕೇಳಿದರೆ ಪುತೂದಕೆ ಮಹಾತೀರ್ಥೆ ಅವಕೀರ್ಣೆ ದಿನಾಮತ ಜುಹಾವದ ರಾಷ್ಟ್ರಸ್ಯ ರಾಷ್ಟ್ರಂ ನರಪತೇಸ್ತತಃ. ಅನಂತರ ಅನ್ಕೊಳ್ತಾರಂತೆ, ಒಬ್ಬ ರಾಜನಾದವ ಏನಾದರೂ ನಮಗೆ ಅಗತ್ಯ ಉಂಟು ಅಂತ ಅದನ್ನು ಮಾಡಬೇಕು, ಅವನಿಗೆ ಮಾಡ್ಲಿಕ್ಕೆ ಆಗುದಿಲ್ವಾ, ಬೇಡವೇ ಬೇಡ ಅಂತೇಳಿ ಅವನ ರಾಷ್ಟ್ರವನ್ನಿಗೆ ಧ್ವಂಸ ಮಾಡ್ತೇನೆ ಅಂತ ಹೇಳಿ, ಅಂದರೆ ತಮ್ಮ ಏನು
ಯಾಗದ ಶಕ್ತಿಯಿಂದ ಆ ರಾಷ್ಟ್ರವನ್ನೇ ನಾಶ ಮಾಡ್ತೇನೆ ಅಂತ ಹೇಳಿ ಯಾಗವನ್ನೇ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆಗ ಹೂಯಮಾನೆ ತದಾ ರಾಷ್ಟ್ರೇ ಪ್ರವೃತ್ತೇ ಯಜ್ಞಕರ್ಮಣಿ ಅಕ್ಷೀಯತ ತದೋ ರಾಷ್ಟ್ರಂ ನೃಪತೆ ದುಷ್ಕೃತೇನ ವೈ. ಆ ರಾಜನ ದುಷ್ಕೃತಿಯಿಂದ ರಾಜ್ಯದಲ್ಲಿ ಸಂಪತ್ತು ಕಮ್ಮಿ ಆಗಲಿಕ್ಕೆ ಪ್ರಾರಂಭವಾಯ್ತಂತೆ. ಸಂಪತ್ತೇ ಇಲ್ಲ, ನಾಶ ಆಗ್ತಲೇ ಇದೆ. ಎಲ್ಲೆಲ್ಲೋ ಹೋಗ್ತಾ ಇದೆ, ದುಡ್ಡು ಎಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಸಂಪತ್ತೆಲ್ಲ ನಾಶವಾಗ್ತಾ ಇದೆ, ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಅವನಿಗೆ. ಆಗ ಅವನು ತುಂಬ ಯೋಚನೆ ಮಾಡ್ತಾನಂತೆ. ಆಗ ಚಿಂತೆಯಾಮಾಸ ಬ್ರಾಹ್ಮಣಸ್ಯ ಚೇಷ್ಟಿತಂ ಪುರೋಹಿತೇನ ಸಂಯುಕ್ತೋ ರತ್ನಾನ್ಯಾದಾಯ ಸರ್ವಶಃ. ಆಗ ಅವನಿಗೆ ಗೊತ್ತಾಯ್ತಂತೆ, ಓ ನಾ ಈ ತಪ್ಪು ಮಾಡಿದ್ದೆ, ಅದಕ್ಕೆ ಈಗ ಆಗ್ತಾ ಇದೆ ಅಂತ ಹೇಳಿ ಓಡಿ ಓಡಿ ಬರ್ತಾನಂತೆ. ರಾಜ್ಯದಲ್ಲಿ ಎಂಥ ರತ್ನ ಉಳಿದಿದೋ ಅದನ್ನಲ್ಲೇ ಇಟ್ಕೊಂಡು ಬರ್ತಾನಂತೆ. ಅವನ ಹತ್ರ ಯಾರು ಆ ಮುನಿಗಳ ಹತ್ರ ಬರ್ತಾನಂತೆ. ಆಗ ಪ್ರಸಾದನಾರ್ಥಂ ವಿಪ್ರಸ್ಯ ಹೆವಿಕೀರ್ಣಂ ದೇಯೋ ತಥಾ ಪ್ರಸಾದ ಸರಾಜ್ಞಾ ಚ ತುಷ್ಟ ಪ್ರೋವಾಚ ತಂ ನೃಪಂ ಬ್ರಾಹ್ಮಣ ನಾಮಂತವ್ಯ ಪುರುಷೇಣ ವಿಜಾನತ ಅವಜ್ಞಾತೋ ಬ್ರಾಹ್ಮಣಸ್ತು ಹನ್ಯಾ ತ್ರಿಪುರುಷಂ ಕುಲಂ ಅಂತ ಹೇಳ್ತಾರಂತೆ. ಅಂದರೆ ಈಗ ನಾನು ನಿಮಗೆ ಆಯಿತು, ಖುಷಿ ಆಯಿತು. ಆಗ ಋಷಿಗಳು ಪುನಃ ಸಿಟ್ಟನ್ನು ಮುಂದುವರಿಸಲಿಲ್ಲ. ಒಂದು ತಪ್ಪಿಗೆ ಗೊತ್ತಾಯ್ತಲ್ವಾ, ತಪ್ಪು ಗೊತ್ತಾದ ಮೇಲೆ ಮುಗಿಯಿತು, ಪುನಃ ಆ ಸಿಟ್ಟನ್ನು ಮುಂದುವರಿಸಬಾರ್ದು. ಹಾಗಾಗಿ ಆಯಿತು, ನಿನಗಿನ್ನು ಇದಾಗುವುದಿಲ್ಲ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಜ್ಞಾನಿಗಳು ಕೂಡ ಯಾವತ್ತೂ ಅವಮಾನ ಮಾಡಬಾರ್ದು. ಅಂದರೆ ಆ ಭಗವಂತನ ಭಕ್ತರಂದು ಯಾರಿದ್ದಾರೋ ಅವರನ್ನು ಯಾವತ್ತೂ ಅವಮಾನ ಮಾಡಬೇಡ. ನಿನಗೆ ಗೊತ್ತಿರದೆ ಅವಮಾನ ಮಾಡಿದರೂ ಕೂಡ ಉಂಟಲ್ವಾ, ನಿನ್ನ ಕುಲ ಎಲ್ಲ ನಾಶವಾಗ್ತಿದೆ, ಹಾಗೆ ಮಾಡಬೇಡ ಅಂತ. ಇದು ನಮಗೂ ಹೇಳಿದಂತಹ ಮಾತಿನ ಥರ ಹೇಳ್ತಾರೆ. ಯಾವತ್ತೂ ಅವಮಾನ ಮಾಡಬೇಡ, ಅದಕ್ಕೋಸ್ಕರ ನಿನಗೆ ಹೀಗಾದದ್ದು. ಎಲ್ಲಿಯಾದ್ರೂ ಅವಮಾನ ಮಾಡಿದರೆ ಪುನಃ ನೀನೆಲ್ಲ ನಿನ್ನ ರಾಜ್ಯದಿಂದ ನಷ್ಟನಾಗ್ತೀಯ ಅಂತ ಹೇಳ್ತಾರಂತೆ. ಆಗ ಮುಂದೆ ಅಂತಹ ತೀರ್ಥ ಯಾವುದು ಕೇಳಿದರೆ, ಅಂದರೆ ಹೇಳಿದ್ರಲ್ವಾ, ಧೃತರಾಷ್ಟ್ರ ಎಲ್ಲಿ ತನ್ನ ರಕ್ಷಣೆಗೆ ಒಳಗಾದ ಪ್ರಸಾದಿತನಾದ ಅಂತ ಹೇಳಿದರೆ ಅವಕಿರಣ ಅಂತ ತೀರ್ಥ ಅಂತ ಹೇಳಿದರು. ಆನಂತರ ಮುಂದೆ ತೀರ್ಥವನ್ನು ವರ್ಣಿಸುತ್ತಾ ಇನ್ನೊಂದು ತೀರ್ಥವನ್ನು ಹೇಳ್ತಾರೆ. ತತ್ರಾಪಿ ಸುಮಹಾತೀರ್ಥಂ ವಸಿಷ್ಠೋದ್ವಾಹ ಸಂಹಿತಂ ತತ್ರ ಸ್ನಾತೋ ಭಕ್ತಿಯುಕ್ತೋ ವಾಸಿಷ್ಠಂ ಲೋಕಮಾಪ್ನಿಯಾತ್. ಆಗ ಇನ್ನೊಂದು ವಸಿಷ್ಠವಾಹ ಅಂತ ಇನ್ನೊಂದು ತೀರ್ಥವನ್ನು ಹೇಳ್ತಾರೆ. ವಸಿಷ್ಠೋದ್ವಾಹ ಅಂತ ಒಂದು ತೀರ್ಥವನ್ನು ಹೇಳ್ತಾರೆ. ಅಲ್ಲಿ ಸ್ನಾನವನ್ನು ಮಾಡಿದರೆ ಅವನು ಕೂಡ ಒಳ್ಳೆಯ ಬ್ರಹ್ಮಜ್ಞಾನಿ ಆಗ್ತಾನೆ, ಆ ಬ್ರಹ್ಮಲೋಕವನ್ನೇ ಪಡಿತಾನೆ ಅಂತ ಹೇಳ್ತಾರೆ. ಆಗ ಕೇಳಿದ್ರು ಋಷಿಗಳು ಪುನಃ ಅವರಿಗೆ ಅದೇ ಕೆಲಸ, ಸರಿಯಾಗಿ ಕಥೆ ಕೇಳ್ತಾ ಇದ್ದಾರೆ ನೋಡಿ. ಏನಾದರೂ ಒಂದು ಪಾಯಿಂಟ್ ಹೇಳಿದ್ರೆ ಸಾಕು, ಅವರಿಗೆ ಪ್ರಶ್ನೆ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾರೆ ಅವರು. ಇದರ ಬಗ್ಗೆ ಇನ್ನು ವಿಸ್ತಾರವಾಗಿ ಕೇಳಬೇಕು ಅಂತ ಅವ್ರು ಕೇಳ್ತಾರೆ. ವಸಿಷ್ಠಸ್ಯ ಪ್ರವಾಹೋಸೌ ಕಥಂ ವೈಸಂ ಬಭುವಃ ಕಿಮರ್ಥಂ ಸರಿಶ್ರೇಷ್ಠ ತಮೃಷಿಂ ಪ್ರತ್ಯವಾಹಯತ್. ನೀವೇನು ಹೇಳಿದ ವಸಿಷ್ಠೋದ್ವಾಹ ಅಂತ, ಅದ್ಯಾಕೆ ಅದಕ್ಕೆ ವಸಿಷ್ಠೋದ್ವಾಹ ಅಂತ ಹೆಸರು, ಅದರ ವಿಶೇಷತೆ ಏನು, ಅದು ಸರ್ವವಿಸ್ತೃತವಾಗಿ ಹೇಳಿ ಅಂತ ಹೇಳ್ತಾರೆ. ಆಗ ರೋಮಾಶ್ರನವರು ಹೇಳ್ತಾರೆ, ವಿಶ್ವಾಮಿತ್ರಸ್ಯ ವಾಜರ್ಷೇ ವಸಿಷ್ಠಸ್ಯ ಮಹಾತ್ಮನ ವೃಷಂ ವೈರಂಬಭೂವೇಹ ತಪಸ್ಪರ್ಧಾ ಕೃತೆ ಮಹತ್. ಆಗ ಆ ವಿಶ್ವಾಮಿತ್ರರು ಮತ್ತು ವಸಿಷ್ಠರ ಮಧ್ಯೆ ಏನೋ ಒಂದು ಕಲಹ, ಅದು ನಾವು ತುಂಬ ಕಡೆಯಲ್ಲಿ ಕೇಳಿದ್ದೇವೆ. ವಿಶ್ವಾಮಿತ್ರ ಮತ್ತು ವಸಿಷ್ಠರ ನಡುವೆ ಕಲಹ ಇತ್ತು ಅಂತ. ಆ ಕಲಹ ಏರ್ಪಡದಿಂದ ಏನಾಯಿತು ಕೇಳಿದರೆ, ಆಶ್ರಮೋ ವೈ ವಸಿಷ್ಠಸ್ಯ ಸ್ಥಾಣುತೀರ್ಥೇ ಬಭೂವಃ ತಸ್ಯ ಪಶ್ಚಿಮಾದಿ ಭಾಗೇ ವಿಶ್ವಾಮಿತ್ರಸ್ಯ ಧೀಮತಃ. ಈಗ ಆ ಸ್ಥಾಣುತೀರ್ಥ ಅಂತ ಒಂದು ತೀರ್ಥ ಇತ್ತು. ಅದರ ಆಶ್ರಮದ ಒಂದು ಭಾಗದಲ್ಲಿ ವಸಿಷ್ಠರ ಒಂದು ಸ್ಥಾನ ಇದ್ದರೆ, ಇನ್ನೊಂದು ಆಶ್ರಮ ಇದ್ದರೆ, ಇನ್ನೊಂದು ಭಾಗದಲ್ಲಿ ಆ ವಿಶ್ವಾಮಿತ್ರರ ಆಶ್ರಮ ಇತ್ತಂತೆ. ಆಗ ಯತ್ರೇಷ್ಟ್ವಾ ಭಗವಾನ್ ಸ್ಥಾಣು ಪೂಜಯಿತ್ವಾ ಸರಸ್ವತೀಂ ಸ್ಥಾಪಯಾಮಾಸ ದೇವೇಶು ಲಿಂಗಾಕಾರಾಂ ಸರಸ್ವತೀಂ ವಸಿಷ್ಠಸ್ತತ್ರ ತಪಸಾ ಘೋರರೂಪೇಣ ಸಂಸ್ಥಿತ ತಸ್ಯೇ ತಪಸಾ ಹೀನೋ ವಿಶ್ವಾಮಿತ್ರೋ ಬಭೂವಃ. ಅದೇನಾಗಿತ್ತು ಕೇಳಿದರೆ, ಸರಸ್ವತಿ ನದಿ, ಪುನಃ ಸರಸ್ವತಿ ನದಿ ಬಗ್ಗೆ ಹೇಳ್ತಾರೆ. ಅದರ ಪೂರ್ವ ಭಾಗದಲ್ಲಿ ವಸಿಷ್ಠರ ಆಶ್ರಮ, ಪಶ್ಚಿಮ ಭಾಗದಲ್ಲಿ ವಿಶ್ವಾಮಿತ್ರರ ಆಶ್ರಮ. ಆ ಸರಸ್ವತಿಯನ್ನು ಒಳ್ಳೆಯ ರೀತಿಯಾಗಿ ಪೂಜೆ ಮಾಡ್ತಾ ಇದ್ರಂತೆ ಆ ವಸಿಷ್ಠರು. ಅಲ್ಲಿ ಒಂದು ಸರಸ್ವತಿಯ ಮುಂದೆ ಲಿಂಗವನ್ನು ಮಾಡಿಸ್ತಾರಂತೆ. ಆಗ ಒಳ್ಳೆಯ ತಪಸ್ಸನ್ನು ಮಾಡ್ತಾ ಇದ್ರಂತೆ ಆ ವಸಿಷ್ಠರು. ದೊಡ್ಡ ತಪಸ್ಸನ್ನು ಮಾಡಿ ಆ ಸರಸ್ವತಿಯನ್ನು ಒಲಿಸ್ಕೊಂಡಿದ್ರಂತೆ. ಅವರ ತಪಸ್ಸನ್ನು ನೋಡಿ ವಿಶ್ವಾಮಿತ್ರರಿಗೆ ತುಂಬ ಒಂದು ಬೇಸರ ಆಯ್ತಂತೆ, ನಂಗೆ ಈಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ ಅಂತ. ಅದಕ್ಕೆ ಸರಸ್ವತೀಂ ಸಮಾಹೂಯ ಇದಂ ವಚನಮಬ್ರವೀತ್ ವಸಿಷ್ಠ ಮುನಿಶಾರ್ದೂಲ ಸ್ವೇನ ವೇಗೇನ ಆನಯ. ಆ ವಿಶ್ವಾಮಿತ್ರರು ಆ ಸರಸ್ವತಿ ನದಿ ಹೇಳ್ತಾರಂತೆ, ವಸಿಷ್ಠರನ್ನುಂಟಲ್ವಾ ಅವರ ಆಶ್ರಮವನ್ನು ಸೇರಿಸಿ ಆ ಕಡೆಯಿಂದ ಇಲ್ಲಿಗೆ ತಗೊಂಡು ಬಾ ಅವರನ್ನು, ಅವರು ಈ ರೀತಿಯ ತಪಸ್ಸು ಮಾಡೋದು ನಂಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಇದು ಇನ್ನೊಂದು ಹೊಸ ಅಂಶ. ನಾವು ವಿಶ್ವಾಮಿತ್ರ ಈ ಕಥೆಯನ್ನೆಲ್ಲ ಕೇಳಿ
ವಿಶ್ವಾಮಿತ್ರ ಅಷ್ಟು ದಡ್ಡರ, ಏನು ಅಷ್ಟೊಂದು ಹಠವಾದಿಯ ಕೇಳಿದರೆ, ಆ ಹಠವಾದಿತನವನ್ನು ನಾವು ನೋಡಬೇಕು. ಅವರು ತಮ್ಮ ತಪಸ್ಸನ್ನು ಎಷ್ಟು ಬಾರಿ ಹಾಳು ಮಾಡ್ಕೊಂಡಿದ್ದಾರೆ ಹೇಳಿದರೆ, ಒಂದು ಬಾರಿ ಒಂದು ಊರು ಮೇನಕೆ ಬಂದ್ಲಂತ ಅವಳೊಟ್ಟಿಗೆ ಸೇರಿ ಹಾಳಾಯಿತು. ಇನ್ನೊಂದು ಸಾರಿ ಅಪ್ಸರೆಯರು ಬಂದಾಗ ಶಾಪ ಕೊಟ್ಟು ಹಾಳಾಯಿತು. ಇನ್ನೊಂದು ಬಾರಿ ಒಂದು ಸ್ವರ್ಗ ಕೊಡ್ಲಿಕ್ಕೆ ಹೋಗಿ ತ್ರಿಶಂಗುಗೆ ಸ್ವರ್ಗ ಕೊಡ್ಲಿಕ್ಕೆ ಹೋಗಿ ತಪಸ್ಸನ್ನು ಹಾಳು ಮಾಡಿಕೊಂಡ್ರು. ಇನ್ನು ಹಲವು ಬಾರಿ ತಪಸ್ಸನ್ನು ಹಾಳು ಮಾಡಿಕೊಂಡ್ರು. ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪುನಃ ಒಂದು ಸರಸ್ವತಿ ಹತ್ರ ಏನೋ ತಮ್ಮ ಒಂದು ಏನೋ ತಪ್ಪು ಮಾತನ್ನು ಆಡಿ ಪುನಃ ತಪಸ್ಸು ಹಾಳಾಗುವಂತೆ ಮಾಡಿಕೊಂಡ್ರು. ಆದರೂ ಕೂಡ ಅಷ್ಟು ಮಾಡಿಕೊಂಡ್ರು ಕೂಡ ಎಷ್ಟು ಒಳ್ಳೆ ಬ್ರಹ್ಮಜ್ಞಾನಿ ಆದರು ನೋಡಿ ಅವರು. ಆ ಎಲ್ಲ ತಮ್ಮ ಏನೊಂದು ಕ್ರೋಧಾದಿಗಳನ್ನೆಲ್ಲ ಬಿಟ್ಟು ಆನಂತರ ಗಾಯತ್ರಿಯನ್ನೇ ಕೊಡುವಂಥ ಮುನಿಗಳಾದ್ರು. ನಾವು ಅದನ್ನು ನೋಡಬೇಕು. ಎಷ್ಟು ತಪಸ್ಸು ಹಾಳಾದರೂ ಕೂಡ ಅದನ್ನು ಬಿಡಬಾರ್ದು, ಛಲ ಬಿಡದೆ ತಪಸ್ಸನ್ನು ಮಾಡಿ ನಮಗೆ ಮಾರ್ಗದರ್ಶಕರಾಗಿದ್ದಾರೆ ಆ ವಿಶ್ವಾಮಿತ್ರರು. ಹಾಗೆ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ನೀನು ವೇಗದಿಂದ ಅದನ್ನು ತಕೊಂಡು ಬಾ ಅಂತ ಹೇಳ್ತಾರಂತೆ. ಅದಕ್ಕೆ ಆ ಸರಸ್ವತಿ ದೇವಿ ಏನು ಮಾಡ್ತಾಳೆ ಅಂತ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರ್ಮೇ ಪರಮತ್ತು. ಶ್ರೀಕೃಷ್ಣ.